ಹಾಯ್ ಎಲ್ಲರಿಗೂ ನಮಸ್ಕಾರ. ಆನಂದೋಡಿ ಸೆಲೆಬ್ರಿಟಿ ಪಾಡ್ಕಾಸ್ಟ್ಗೆ ಪ್ರೀತಿಯ ಸ್ವಾಗತ. ಸೊ ಇವತ್ತಿನ ನಮ್ಮ ಪಾಡ್ಕಾಸ್ಟ್ ಸೀಟ್ನಲ್ಲಿ ರ್ಯಾಪರ್ ಆಗಿರುವಂತ ಅಂಕಿತ್ ಕುಮಾರ್ ಅವರು ಬಂದಿದ್ದಾರೆ. ಸೊ ಹಾಯ್ ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಮ್ಯಾಮ್. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ಎಸ್, ಹೇಳಿ ಅಂಕಿತ್ ಕುಮಾರ್ ಅವರೇ, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ಮ್ಯಾಮ್. ನೀವು ಹೇಗಿದ್ದೀರಾ? ಐ ಆಮ್ ಟು ಗುಡ್, ಥ್ಯಾಂಕ್ ಯು. ಸೊ ಹೇಳಿ ಸರ್, ಈಗ ಭಾವ ಭಾವ ಅನ್ನೋ ಸಾಂಗ್ ಅಲ್ಲಿ ಫುಲ್ ಮಿಂಚ್ತಾ ಇದ್ದೀರಾ. ಸೊ ನಿಮ್ಮ ಜರ್ನಿ ಬಗ್ಗೆ ಹೇಳೋದಾದ್ರೆ? ನನ್ನ ಜರ್ನಿ, ನಂದು ರ್ಯಾಪ್ ಅನ್ನೋದನ್ನ ಸ್ಟಾರ್ಟ್ ಮಾಡಿದ್ದು ಬಂದು ನಾನು ಕಾಲೇಜ್ ಡೇಸಲ್ಲಿ ಇರಬೇಕಾದ್ರೆ, ಸಿನ್ಸ್ ಯಾವಾಗ ಅಂದರೆ 2019 ಅನ್ಸುತ್ತೆ, ನಾನು ಸೆಕೆಂಡ್ ಪಿ ಯು ಅಲ್ಲಿ ಇರಬೇಕಾದ್ರೆ ನಾನು ಸ್ಟಾರ್ಟ್ ಮಾಡಿದ್ದು. ಅದೇನಿಗೆ ಸ್ಟಾರ್ಟ್ ಮಾಡಿದ್ದು ಅಂತ ಅಂದರೆ, ಕೆಲವ್ರದ್ದೆಲ್ಲ ಸಾಂಗ್ಸ್ ಎಲ್ಲ ತುಂಬಾ ವೈರಲ್ ಆಗ್ತಿತ್ತು ಆ ಟೈಮಲ್ಲಿ. ಇವಾಗ 3 ಪೆಗ್ ಆಗಿರ್ಬೋದು, ಮತ್ತೆ ಡಿಟ್ಟೋ ಅವ್ರದ್ದು ನನ್ಗನ್ಸಿದ್ದು ಅದೆಲ್ಲ ಅವಾಗೆಲ್ಲ ತುಂಬಾ ವೈರಲ್ ಆಗ್ತಿತ್ತು. ಆ ಟೈಮಲ್ಲಿ ನನ್ಗೆ ಗೊತ್ತಿದ್ದಿಲ್ಲ ಅದೆಲ್ಲ ಏನು ಅಂತ. ನಮ್ಮ ಕಾಲೇಜಲ್ಲಿ, ನಮ್ಮ ಸ್ಕೂಲಲ್ಲಿ ಇರಬೇಕಾದ್ರೆ ನಮ್ಮ ಬಾಯ್ಸ್ ಎಲ್ಲ ಇದಾರಲ್ಲ, ಲಾಸ್ಟ್ ಬೆಂಚಲ್ಲಿ ಕುತ್ಕೊಂಡ್ಬಿಡೋದು, ಹುಡುಗಿರೆಲ್ಲ ಮುಂದೆ ಕೂತಿರ್ತಾರಲ್ಲ, ಅವಾಗ ಕರೆಕ್ಟಾಗಿ ಬೀಟ್ ಹಾಕೊಂಡು ಪ್ಲೇ ಮಾಡ್ಕೊಂಡು ನಮ್ಮ ಹುಡುಗರು ನಾವು ಸಾಂಗ್ ಆಡ್ತಿದ್ರು ಅವಾಗ ಆ ಟೈಮಲ್ಲಿ. ಸೊ ಅದೊಂದು ಜೋಶ್ ಇತ್ತು ಅವಾಗ. ರ್ಯಾಪ್ ಅಂತ ಗೊತ್ತಿರ್ಲಿಲ್ಲ ನಮಗೆ, ಅಂದ್ರೆ ರ್ಯಾಪ್ ಅಂತ ಗೊತ್ತಿದ್ದು, ವರ್ಡ್ ಅಂತ ಗೊತ್ತಿತ್ತು, ಬಟ್ ರ್ಯಾಪ್ ಅಂದ್ರೆ ಇಷ್ಟು ಡೀಪ್ ಎಲ್ಲ ಗೊತ್ತಿರ್ಲಿಲ್ಲ ನಮಗೆ. ಅದಾದ್ಮೇಲೆ ನಾನು ಫಸ್ಟ್ ಪಿ ಯು ಒಂದು ಕಾಲೇಜ್ ಸೇರ್ಕೊಂಡೆ ನಾನು. ಸೊ ಆ ಕಾಲೇಜ್ ಸೇರ್ಕೊಂಡಾದ್ಮೇಲೆ ನನಗೆ ಫಸ್ಟ್ ಪಿ ಯು ಏನಾಗೋದು ಅಂದರೆ ಫೇಲ್ ಆಗೋದ್ಬಿಟ್ಟೆ ನಾನು. ಈ ಥರ ಬಂಕ್ ಎಲ್ಲ ಮಾಡ್ಕೊಂಡು ಅದು ಇದೆಲ್ಲ ಮಾಡ್ಕೊಂಡು ಕಾಲೇಜ್ಗೆ ಹೋಗ್ದಿರಾ ಹುಡುಗರ ಜೊತೆ ಸುತ್ತಾಡ್ಕೊಂಡು ಫಸ್ಟ್ ಪಿ ಯು ಫೇಲ್ ಆಗೋದೆ. ಅಲ್ಲಿ ಸೀಟ್ ಸಿಗೋದು ಕಷ್ಟ ಆ ಕಾಲೇಜಲ್ಲಿ. ನಂದು ಬಂದು 10% ಬಂದ್ಬಿಟ್ಟು 59% ಏನೋ 55%. ಅಲ್ಲಿ ಹೆಂಗಂದ್ರೆ ಫಸ್ಟ್ ಕ್ಲಾಸ್ ಇದ್ರೆ ಸೀಟ್ ಕೊಡ್ತಿದ್ರು, ಚೆನ್ನಾಗಿ ಓದಿರೋರ್ಗೆ ಸೀಟ್ ಕೊಡ್ತಿದ್ರು. ಸೊ ಆ ಟೈಮಲ್ಲಿ ನಾವು ಏನೇನೋ ಮಾಡಿ, ನಮ್ಮ ಅಪ್ಪನೇನೋ ಮಾಡಿ, ಯಾರ ಹತ್ರನೇನೋ ಮಾಡಿ, ಸ್ವಲ್ಪ ಅಮೌಂಟ್ ಇರಲಿಲ್ಲ ಆ ಟೈಮಲ್ಲಿ ನಮ್ಮ ಅಪ್ಪ ಹತ್ರ. ಆವಾಗ ಇವ್ನು ನನ್ನ ಮಗ ಚೆನ್ನಾಗಿ ಓದ್ತಾನೆ, ಇವ್ನು 3ನೇ ಚೆನ್ನಾಗಿ ಓದ್ತಾನೆ ಅಂದ್ಬಿಟ್ಟು ಎತ್ಕೊಂಡಾಗ ಕಾಲೇಜಿಗೆ ಹಾಕಿದ್ರು. ಏನೇನೋ ಸ್ವಲ್ಪ ಎಕ್ಸ್ಟ್ರಾ ಫೀಸ್ ಎಲ್ಲ ಕೊಟ್ಟು ಸೇರಿಸಿ ಏನೇನೋ ಮಾಡಿ ಇನ್ಫ್ಲುಯೆನ್ಸ್ ಎಲ್ಲ ಮಾಡಿ ಹೋಗಿ ಸೇರಿಸ್ಬಿಟ್ರು ನಮ್ಮ ಅಪ್ಪ ಕಾಲೇಜ್ಗೆ. ಇವಾಗ ನಮ್ಮ ದೊಡ್ಡಣ್ಣ ಬಂದ್ಬಿಟ್ಟು ಡ್ಯಾನ್ಸ್ ಮಾಡ್ತಿದ್ದ, ನಮ್ಮ ಚಿಕ್ಕಣ್ಣ ಬಂದ್ಬಿಟ್ಟು ಜಿಮ್ಮರು. ನಾನೇನಾದ್ರು ಮಾಡ್ಬೇಕಲ್ಲ. ನಾನು ಏನು ಮಾಡಿದೆ, ಆಮೇಲೆ ಜಿಮ್ಗೆ ಹೋದೆ. ಫಸ್ಟ್ ಪಿ ಅಲ್ಲಿ ಇರ್ಬೇಕಾದ್ರೆಲ್ಲ ಜಿಮ್ಗೆ ಹೋಗ್ತಿದ್ದೆ. ಆಮೇಲೆ ಯಾಕೋ ಒಂದು 6 ತಿಂಗಳು ಮಾಡಿದೆ, ಇದರಲ್ಲಿ ಏನು ಮಾಡೋಕ್ಕಾಗಲ್ಲ ಗೊತ್ತು ನನಗೆ ಅಂದ್ಬಿಟ್ಟು ಬಂದ್ಬಿಟ್ಟೆ. ಆಮೇಲೆ ಡ್ಯಾನ್ಸ್ ಕ್ಲಾಸ್ಗೆ ಹೋದೆ. ಡ್ಯಾನ್ಸ್ ಕ್ಲಾಸ್ಗೆ ಹೋದ್ಮೇಲೆ ನನಗೆ ನಮ್ಮ ಅಣ್ಣ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಿದ್ನಲ್ಲ, ಡ್ಯಾನ್ಸ್ ಕ್ಲಾಸ್ಗೆ ಫೀಸ್ ಕಟ್ಟಿದೆ 1 ತಿಂಗಳಿಗೆ. 2 ದಿವಸ ಡ್ಯಾನ್ಸ್ ಮಾಡಿದೆ, ಬಂದೆ ವಾಪಸ್ಸು. ಸೊ ನನಗೆ ಏನಾದರೂ ಮಾಡಬೇಕಲ್ಲ ಅಂತ ಅಂದ್ಕೊಂಡಾಗ ನನಗೆ ಅಲ್ಲಿ ಸಿಕ್ಕಿದ್ದೆ ನಮ್ಮ ಅಣ್ಣ ಫ್ರೆಂಡ್ಸ್ ಡ್ಯಾನ್ಸರ್ಸ್ ಎಲ್ಲ ಬಂದ್ಬಿಟ್ಟು ರ್ಯಾಪರ್ಸ್ ಅವರು. ಇವಾಗ ಆಲ್ಮೋಸ್ಟ್ ಅಲ್ಲಿ ರ್ಯಾಪರ್ಸ್ ಎಲ್ಲ ಯಾವ ಥರ ಅಂದರೆ, ಈ ಬಿ ಬಾಯಿಂಗು, ಬ್ರೇಕ್ ಡ್ಯಾನ್ಸಸ್ ಎಲ್ಲ ಮಾಡ್ತಾರೆ, ಡ್ಯಾನ್ಸರ್ಸ್ ಎಲ್ಲ ಇರ್ತಾರಲ್ಲ, ಅವರೆಲ್ಲ ರ್ಯಾಪ್ ಕೂಡ ಮಾಡ್ತಾರೆ, ಅವ್ರಿಗೆಲ್ಲ ಆ ಕ್ಯಾಪಬಲ್ ಇದೆ ಅವ್ರಿಗೆಲ್ಲ. ಸೊ ಅಲ್ಲಿ ನನಗೆ ಪರಿಚಯ ಆಗಿದ್ದೀವಿ ರ್ಯಾಪರ್ಸ್ ಎಲ್ಲ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದೆ, ರ್ಯಾಪ್ ಅನ್ನೋ ಜರ್ನಿ ಸ್ಟಾರ್ಟ್ ಆಯಿತು. ಸೊ ನನ್ಗೆ ಏನು ಇವರು ಇಷ್ಟ ಬಂದಿದ್ದೆಲ್ಲ ಹೇಳ್ತಿದಾರ, ಯಾವ ಥರ ಇದೆಲ್ಲ ಹೇಳ್ತಾರೆ, ಹೆಂಗೆ ಹೇಳ್ತಾರೆ ಇದನ್ನೆಲ್ಲ ಅಂತ ನನಗೆ ಗೊತ್ತಿರಲಿಲ್ಲ. ಆಮೇಲೆ ಅವರೊಂದು ಡ್ಯಾನ್ಸ್ ಕ್ಲಾಸಲ್ಲಿ ಇರಬೇಕಾದ್ರೆ ಒಬ್ಬ ಅಶೋಕ್ ಅಂತ ಒಬ್ಬ ಪರಿಚಯ ಆಗ್ತಾನೆ ನನಗೆ, ನಮ್ಮ ಅಣ್ಣ ಫ್ರೆಂಡು. ಅವ್ರು ಬಂದ್ಬಿಟ್ಟು ನನಗೆ ಹೇಳ್ಕೊಡ್ತಾರೆ, ರ್ಯಾಪ್ ಅಂದರೆ ಹಿಂಗಿರಬೇಕು, ರ್ಯಾಪ್ ಅಲ್ಲಿ ರೈಮಿಂಗ್ ಇರಬೇಕು, ಮತ್ತೆ ನಿಂದು ಸ್ಟೋರಿ ಟೆಲ್ಲಿಂಗ್ ಇರಬೇಕು, ರಿಯಾಲಿಟಿ ಇರಬೇಕು, ಇದು ರ್ಯಾಪು ಈ ಥರ ಅಂದ್ಬಿಟ್ಟು ನನಗೆ DHH ಅಂತ ಬರೋ ಡೇಸಿ ಹಿಪ್ ಹಾಪ್ ಅಂದರೆ ನಾರ್ತ್ ಕಡೆ ಅವರು ತುಂಬ ಪಾಪ್ಯುಲರ್ ಅವ್ರು ರ್ಯಾಪಲ್ಲಿ. ಸೊ ಅವ್ರದ್ದೆಲ್ಲ ತೋರಿಸ್ತಿದ್ದೆ, ಇವರು ಸಾಂಗ್ಸ್ ಈ ಥರ ಸಾಂಗ್ಸ್, ರ್ಯಾಪ್ ಸಾಂಗ್ಸ್ ಎಲ್ಲ ಹಿಂಗಿರುತ್ತೆ ಅದು ಇದು ಅಂತ. ಆಲ್ಮೋಸ್ಟ್ ಎಲ್ಲ ನಾನು ಅದನ್ನೇ ಫಾಲೋ ಮಾಡ್ತಿದ್ದೆ, ರ್ಯಾಪ್ ಸಾಂಗ್ಸ್ ಎಲ್ಲ ಯಾವ ಥರ. ಮತ್ತೆ ಓಕೆ, ಸೊ ನೀವು ಮಾಡಿರೋಂಥ ಫಸ್ಟ್ ರ್ಯಾಪ್ ಸಾಂಗ್ ಯಾವುದು? ನಾನು ಫಸ್ಟ್ ರ್ಯಾಪ್ ಸಾಂಗ್ ಮಾಡಿದ್ದು ಕರ್ಮ ಅಂತ ಮಾಡಿದ್ದೆ, ಬಟ್ ಅದು ರಿಲೀಸ್ ಮಾಡಿಲ್ಲ ನಾನು. ನನ್ಗೆ ಗೊತ್ತಿಲ್ಲ, ನಾನು ಎಷ್ಟು ಒಂದು 4 ದಿವಸದಲ್ಲೇನೋ 4-5 ದಿವಸದಲ್ಲಿ ಒಂದು ಫುಲ್ ಸಾಂಗ್ ಬರ್ತಿದ್ದೆ ನಾನು. ನನಗೆ ಈ ಥರ ನನಗೇನಂದರೆ ಇದು ಫಾರ್ಮುಲಾ ಗೊತ್ತಿದೆ, ಸ್ಟ್ರಕ್ಚರಿಂಗ್ ಗೊತ್ತಿದೆ. ಫಸ್ಟ್ ಉಕ್ಕು ಬರುತ್ತೆ, ಆಮೇಲೆ ವರ್ಸ್ ಬರುತ್ತೆ, ಆಮೇಲೆ ಉಕ್ಕು ಬರುತ್ತೆ, ಆಮೇಲೆ ವರ್ಸ್ ಬರುತ್ತೆ ಅಂತ ಗೊತ್ತಿದೆ. ಬಟ್ ನನಗೆ ಇದೊಂದು ಐಡಿಯಾ ಗೊತ್ತಾಯ್ತಲ್ಲ, ಒಂದು ರಿಯಾಲಿಟಿ ಬಗ್ಗೆ ಬರೀ ಅಂತ ಅಂದಾಗ ನನ್ಗೆ ಅನ್ಸಿದ್ನ ಬರ್ದಿದ್ದೆ ಕರ್ಮ ಸಾಂಗಲ್ಲಿ. ಸೊ ಅದಿನ್ನ ಬಿಡುಗಡೆ ಮಾಡಿಲ್ಲ. ಆ ಸಾಂಗ್ ರೆಕಾರ್ಡಿಂಗ್ ಎಲ್ಲ ಪಾಪ ಅವ್ನು ಅಶೋಕ್ ಅಂತ ನಂಗೆ ಕರ್ಕೊಂಡೋಗಿ ರೆಕಾರ್ಡಿಂಗ್ ಮಾಡಿಸಿ, ಈ ಥರ ಆಡ್ಬೇಕು, ಹಿಂಗಾಡ್ಬೇಕು, ಹಂಗಾಡ್ಬೇಕು ಅಂತೆಲ್ಲ ಹೇಳಿ, ಸೊ ಈ ಥರ ಎಲ್ಲ ಅವ್ನು ಸ್ಟಾರ್ಟ್ ಮಾಡ್ದ. ಆಮೇಲೆ ಅದಾದ್ಮೇಲೆ ನನಗೆ ಆ ಸಾಂಗ್ ಬಿಡಕ್ ಹೋಗ್ಲಿಲ್ಲ, ಯಾಕಂದ್ರೆ ಅದಾದ್ಮೇಲೆ ಮಾನ್ಯ ದಿವಸ ಕೂತ್ಕೊಂಡು ಇನ್ನೊಂದು ಸಾಂಗ್ ಬರ್ದೆ, ಅಲರ್ಟ್ ಅಂತ ಒಂದು ಸಾಂಗ್, ಅದು ರಿಲೀಸ್ ಮಾಡಿದೆ. ಅಲ್ಲಿ ಕಿಂಗ್ ಆಫ್ ರ್ಯಾಪ್ ಅಂತ ಒಂದು ಆಡಿಷನ್ ಇಟ್ಟಿದ್ರು. ಸೊ ಆವಾಗ ಅವರು ಅವ್ರ ಹತ್ರ ತೋರಿಸಿದೆ, ಈ ತರ ಸಾಂಗ್ಸ್ ಎಲ್ಲ ನಂದಿದೆ, ಅಲರ್ಟ್ ಅಂತ ಇದೆ ಅಂತ, ಮತ್ತೆ ಇನ್ನೊಂದು ಕರ್ಮ ಅಂತ 1-2 ಸಾಂಗ್ ಇದೆ, ಯಾವ್ದು ಚೆನ್ನಾಗಿದೆ ಹೇಳಿ ಅಂದಾಗ ಅವ್ರು ತೋರಿಸಿದಾಗ ಅವ್ರು ಇಟ್ಕೊಂಡು ಅಲರ್ಟ್ ಸಾಂಗಿಗೆ ಹೊಸದ್ ಮಾಡಿದ್ನಲ್ಲ, ಕರ್ಮ ಆದ್ಮೇಲೆ ಅಲರ್ಟ್ ಅಂತ ಮಾಡಿದೆ, ಆ ಸಾಂಗ್ಗೆ ತುಂಬಾ ಇಂಪ್ರೆಸ್ ಆಗ್ಬಿಟ್ರು.
ಏಯ್ ಸೂಪರ್ ಆಗೈತೆ ಸಾಂಗ್ ಇದು ಮಾಡಿದ್ರೆ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ, ವಿಡಿಯೋ ಎಲ್ಲ ನಾನೇ ಮಾಡ್ತೀನಿ ಅಂತೆಲ್ಲ ಹೇಳಿ ಆವಾಗ ನನಗೆ ಮಾಯಿ ಬ್ರೋ ಹೇಳಿದ್ರು, ನಾನು ನಿನ್ಗೆ ಹೆಂಗೂ ನನ್ಗೆ ಇಷ್ಟ ಆಯ್ತು, ನನಗೆ ಇದು ನಾನೇ ಪ್ರೊಡ್ಯೂಸ್ ಮಾಡ್ತೀನಿ, ಈ ವಿಡಿಯೋ ಒಂದು ಬಿಟ್ಬಿಡು, ಇದು ಹೆಂಗೂ ನೀನು ಒಂದು ಫಸ್ಟ್ ರೌಂಡ್ ಸೆಲೆಕ್ಟ್ ಆಗಿದೆಯಲ್ಲ, ಸೆಕೆಂಡ್ ರೌಂಡ್ ಫಿನಾಲೆಗೆ ನೀನು ಮಾಡಕ್ ಹೋಗ್ಬೇಡ, ಹೆಂಗೂ ನಿನ್ ವಿಡಿಯೋ ನಾನು ಮಾಡ್ಕೊಡ್ತಾ ಇದ್ದೀನಿ, ಬೇರೆಯವ್ರಿಗಾದ ಆಪರ್ಚುನಿಟಿ ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ನಾನೇನ ಮಾಡಿದೆ, ನಾನು ಬ್ಯಾಕ್ ಆಗ್ಬಿಟ್ಟೆ. ನಾನು ಫೈನಲ್ ರೌಂಡ್ ಅಟೆಂಡ್ ಮಾಡಕ್ ಹೋಗ್ಲಿಲ್ಲ. ಅದಾದ್ಮೇಲೆ ಮಾಯಿ ಬ್ರೋ ಬಂದ್ಬಿಟ್ಟು ನನಗೆ ಫುಲ್ ವಿಡಿಯೋ ಮಾಡ್ಕೊಟ್ಟು ರಿಲೀಸ್ ಮಾಡ್ಸೋಣ ಅಂದ್ಬಿಟ್ಟು ಅವತ್ತು ಅಲ್ಲಿ ಅಷ್ಟು ರ್ಯಾಪರ್ಸ್ ಮುಂದೆ ರಿಲೀಸ್ ಮಾಡ್ಸೋಣ ನನ್ನ ಸಾಂಗ್ನ. ಸೊ ಅದು ತುಂಬಾ ಒಂಥರ ಮೆಮೊರೇಬಲ್ ಮೂಮೆಂಟ್ ಅನ್ಬೋದು, ಯಾಕಂದ್ರೆ ಅಷ್ಟು ರ್ಯಾಪರ್ಸ್ ಇದ್ದಾರೆ, ಹೊಸಬ ಕರ್ಕೊಂಬಂದು ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಸೊ ಅದಕ್ಕೆ ಮಾಯಿ ಬ್ರೋಗೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ಶಿವರಾಜ್ ಅಂತ. ಸೊ ನಾನು ರ್ಯಾಪ್ನ ಒಂದು ಟೈಮಲ್ಲಿ ಬಿಟ್ಬಿಡ್ಬೇಕಾಗಿತ್ತು. ಯಾವಾಗ ಅಂದ್ರೆ ನಾನು ಆಫ್ಟರ್ ನಂದು PU ಆದ್ಮೇಲೆ ಸ್ವಲ್ಪ ಒಂದು ಸಾಂಗ್ ಅಲರ್ಟ್ ಅಂತ ಒಂದು ಸಾಂಗ್ ರಿಲೀಸ್ ಆದ್ಮೇಲೆ ನಂದು ಇನ್ನೊಂದು ಸಾಂಗ್ ನೆಕ್ಸ್ಟ್ ಸಿಂಗಲ್ ಶೇರ್ ಅಂತ ಒಂದು ಸಾಂಗ್ ಮಾಡಿದ್ದೆ. ಸೊ ಆ ಸಾಂಗ್ ಆದ್ಮೇಲೆ ನೆಕ್ಸ್ಟ್ ನಾನು ಏನ್ ಮಾಡ್ಬೇಕಂತ ನಂಗೆ ಗೊತ್ತಿರ್ಲಿಲ್ಲ, ಯಾಕಂದ್ರೆ ನನ್ನ ಹತ್ರ ದುಡ್ಡು ಇರ್ಲಿಲ್ಲ ಟೈಮಲ್ಲಿ. ಸೊ ಇದು ಆಡಿಯೋಗೆ ನಾನು ಇದು ಬಿಲ್ಲು ದುಡ್ಡು ತಗೊಳೋದ್ನ, ಈ ನೀರ್ ಬಿಲ್ ಕಾಸು ತಗೊಳೋದ್ನ ನಾನು ಆಡಿಯೋಗೆ ಹಾಕ್ತಿದ್ದೆ, ವಿಡಿಯೋಗೆ ನನ್ನ ಹತ್ರ ದುಡ್ಡು ಇರ್ಲಿಲ್ಲ. ಸೊ ಆ ಟೈಮಲ್ಲಿ ನನ್ನ ಹತ್ರ ನನಗೆ ಬಂದು ಸಾಥ್ ಕೊಟ್ಟು ನಿಂತಿದ್ದೆ ಒಬ್ರು, ಅವ್ರ ಹೆಸರು ಬಂದು ಶಿವರಾಜ್ ಅಂತ. ಸೊ ಒಂದ್ ಟೈಮಲ್ಲಿ ನಾನು ರ್ಯಾಪ್ನ ಬಿಟ್ಬಿಡ್ತಿದ್ದೆ. ನಾನು ಅವ್ರು ಇದ್ದಿಲ್ಲ ಅಂದ್ರೆ ಆನೆಸ್ಟ್ ನಾನು ಇವಾಗ ರ್ಯಾಪ್ ಕೂಡ ಮಾಡ್ತಿರ್ಲಿಲ್ಲ. ಸೊ ಯಾಕಂದ್ರೆ ಅವರು ಒಂದ್ ಟೈಮಲ್ಲಿ ನನಗೆ ನೀನ್ ಈ ಸಾಂಗ್ ಚೆನ್ನಾಗಿ ಮಾಡ್ತಿದ್ಯಾ, ಯಾಕಂದ್ರೆ ಅವ್ರು ಬಂದ್ಬಿಟ್ಟು ಈ ಡಿಕಾತ್ಲಾನ್ ಕಂಪ್ನಿಲೆಲ್ಲ ಯಾವ ತರ ಅಂದ್ರೆ ಅವ್ರು ಆಡ್ ಶೂಟ್ ಮಾಡ್ತಿದ್ರು. ಆಡ್ ಶೂಟ್ ಮಾಡ್ಬೇಕಾದ್ರೆ ಅವರು ನನ್ಗೆ ಅಂದ್ರೆ ನಮ್ ದೊಡ್ಡಮ್ಮನ ಮಗನೇ ಅವರು. ಸೊ ಅವ್ರು ಕರೆದು ನಿನ್ ಸಾಂಗ್ ಎಲ್ಲ ಚೆನ್ನಾಗಿ ಮಾಡ್ತಿದ್ಯಾ, ವಿಡಿಯೋ ಶೂಟ್ ಸ್ವಲ್ಪ ಫ್ಲಾಪ್ ಆಗ್ತಿದೆ, ನಾನೊಂದು ಕೆಲಸ ಮಾಡು, ನಾನು ವಿಡಿಯೋ ಶೂಟ್ ಮಾಡ್ಕೊಡ್ತೀನಿ ಅಂತ. ನಾನೇನು ಅಂದ್ಕೊಂಡೆ, ಅವ್ರೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಕಾಸು ಅಂತ, ಕಾಸು ಕೇಳ್ಬೋದೇನೋ ಅಂತ ನಾನು ಆತರ ಅಂದ್ಕೊಂಡಿದ್ದೆ. ಬಟ್ ಅವರು ನಾನು ಕೇಳಿದೆ ಆ ತರ, ಅಣ್ಣ ಈ ತರ ಸಾಂಗ್ ಎಲ್ಲ ಮಾಡ್ಬೇಕು, ವಿಡಿಯೋ ಶೂಟ್ ಏನ್ ಖರ್ಚಾಗುತ್ತೆ ಅಂತ. ಆಗುತ್ತೆ ವಿಡಿಯೋ ಶೂಟ್ಗೆಲ್ಲ ಹಿಂಗೆಲ್ಲ ಆಗುತ್ತೆ ಅಂತ ಹೇಳಿದ್ರು. ನಾನು ಅಣ್ಣ ಎಷ್ಟು ಕೊಡ್ಲಿ ಅಂತ ಕೇಳಿದೆ. ಸರಿ ಎಷ್ಟು ಕೊಡ್ತೀಯಾ ಅಂತ ಕೇಳಿದ್ರು. ನಾನು ಅಣ್ಣ ಹತ್ರ ಅಷ್ಟಿಲ್ಲ ಕಾಸು, ಏನ್ ಅರೇಂಜ್ ಮಾಡ್ಬೇಕು, ಒಂದ್ ತಿಂಗ್ಳಿಗೆ ಕಾಯ್ಬೇಕು, ಒಂದು ಅಮೌಂಟ್ ಅರೇಂಜ್ ಮಾಡ್ಬೇಕಂದ್ರೆ ಒಂದ್ 10,000 ನೋಡೋಣ ಕೊಡ್ತೀನಿ ಅಂತ ಹೇಳಿದೆ. ಆವಾಗ ಅವ್ರು ಹಿಡ್ಕೊಂಡು ಒಂದ್ ಕೆಲಸ ಮಾಡು, ನನ್ಗೆ ₹1 ಕೊಡ್ಬೇಡ ಅಂದ್ಬಿಟ್ಟು ಟಿಲ್ ನೋವು ಅವರು ಒಂದಿಲ್ಲ ಅಂದ್ರೂ ಒಂದು 6 ಸಾಂಗ್ಸ್ ಅವರೇ ಫ್ರೀ ಆಗಿ ಶೂಟ್ ಮಾಡ್ಕೊಟ್ಟಿದ್ದಾರೆ. ಅಂದ್ರೆ ನನಗೆ ಆ ಟೈಮಲ್ಲಿ ಸಾಂಗ್ ಬಿಟ್ಬಿಡ್ತಾ ಇದ್ದೆ, ಪಾಪ ಫ್ರೀ ಆಗಿ ಬಂದು ಶೂಟ್ ಎಲ್ಲ ಮಾಡ್ಕೊಟ್ಟು. ನಾನು ಸೀರಿಯಸ್ಲಿ ಅವ್ರು ಯಾವಾಗ ನೆನ್ಸ್ಕೊಬೇಕು, ಶಿವರಾಜ್ ರವಿ ಅವ್ರಿಗೆ, ಬ್ರದರ್ಗೆ ನನ್ನ ಕಡೆಯಿಂದ ತುಂಬಾ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ. ಈ ತರ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ, ಮತ್ತೆ ಏನೋ ಒಂದು ಟ್ಯಾಲೆಂಟ್ ಇದೆ, ಏನೋ ಮಾಡ್ತಾ ಇದ್ದಾನೆ ಅಂತ ಒಂದು ನಂಬಿಕೆ ಇಟ್ಟಿದ್ರು ತುಂಬಾ ಆ ಟೈಮಲ್ಲಿ. ಸೊ ಆ ಟೈಮಲ್ಲಿ ನಾನು ಏನಾದ್ರು ನೀವೇನಾದ್ರು ಆ ಟೈಮಲ್ಲಿ ಇರ್ಲಿಲ್ಲ ಅಂದ್ರೆ ಸೀರಿಯಸ್ ನಾನು ರ್ಯಾಪೇ ಬಿಟ್ಬಿಡ್ತಾ ಇದೆ, ಯಾರು ಅಷ್ಟೊಂದು ಇನ್ವೆಸ್ಟ್ ಮಾಡ್ತಾರೆ ಅಂತ. ಬಟ್ ಕೈ ಹಿಡ್ದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಶಿವರಾಜ್ ರವಿ ಅವ್ರಿಗೆ. ಸೊ ನೀವು ಹೇಗೆ ಲವ್ ಫೇಲ್ಯೂರ್ ಒಂದು ಸಾಂಗ್ ಬರೆಯಕ್ ಸಾಧ್ಯ? ಅಂದ್ರೆ ನಂದು ಯಾವ ತರ ಅಂದ್ರೆ, ನಾನು ಅದೇ ಈ ಸ್ಕೂಲಲ್ಲಿ ಇರ್ಬೇಕಾದ್ರೆ ಇರ್ತೈತಲ್ಲ ಸರ್, ಏನಂತಾರೆ ಅದಕ್ಕೆ, ಕ್ರಶ್, ಅಟ್ರಾಕ್ಷನ್ ಅಷ್ಟೇ, ಅದೊಂದಿತ್ತು. ಅದನ್ನ ನಾನು ಆ ತರ ಯೋಚನೆ ಮಾಡ್ತಿದ್ದೆ ಆ ಟೈಮಲ್ಲಿ. ಈ ಫಿಲಮ್ ನೋಡಿ ಈ ಫಿಲಮ್ ಅಲ್ಲಿ ಇರುತ್ತಲ್ಲ ಸರ್, ಆ ತರ ಎಲ್ಲ ನೋಡಿ, ಆ ತರ ದೊಡ್ಡದೇನ್ ಇರ್ಲಿಲ್ಲ. ಸ್ಕೂಲಲ್ಲಿ ಇರ್ಬೇಕಾದ್ರೆ ಒಂದ್ ಯಾವ್ದೋ ಕ್ರಶ್ ಇತ್ತು. ಕ್ರಶ್ ಒಂದ್ ಸೈಡ್ ಅಷ್ಟೇ ನಮ್ಮದು. ಕ್ರಶ್ ಅಂದ್ರೆ ಆಬ್ವಿಯಸ್ಲಿ ಒನ್ ಸೈಡ್ ಆಗುತ್ತೆ. ಸೊ ನಿಮ್ ಲವ್ ಸ್ಟೋರಿ ಹಾಗಾದ್ರೆ ಕ್ರಶ್ ಲವ್ ಆಗಿ ಕನ್ವರ್ಟ್ ಆಗಿಲ್ಲ? ಏನ್ ರೀಸನ್ ನೋಡಿ, ಇವಾಗ ನೀವು ನೋಡ್ತಿದ್ರೆ ಇಂತ ಒಂದು ರ್ಯಾಪರ್ ನ ಮಿಸ್ ಮಾಡ್ಕೊಂಡಿದೀರಾ. ಸೊ ನಂಗೆ ಗೊತ್ತಿಲ್ಲ ಯಾರು ಕ್ರಶ್ ಅಂತ. ಸೊ ಹೇಳಿ. ಇಲ್ಲ ಮ್ಯಾಮ್, ಸ್ಕೂಲ್ ಟೈಮಲ್ಲಿ ಒಂದಿತ್ತು ಅಂತ ನೋಡಿ. ನಾವು ಸ್ಕೂಲ್ ಟೈಮಲ್ಲಿ ಒಬ್ರು ಕ್ರಶ್ ಇತ್ತು ನನಗೆ. ಆ ಟೈಮಲ್ಲಿ ನನ್ಗೆ ಬರೀ ಇಷ್ಟ ಇತ್ತು. ಹೇಳ್ಬೋದಾ? ಬೇಡ, ಆ ಟೈಮಲ್ಲಿ ಒಂದ್ ಸುಮ್ನೆ ಕ್ರಶ್ ಆಗಿತ್ತು ಅಷ್ಟೇ. ಸೊ ಅದು ಯಾವ ತರ ಅಂದ್ರೆ ಚೆನ್ನಾಗಿತ್ತು ಮ್ಯಾಮ್ ಸ್ಕೂಲ್. ಅಂದ್ರೆ ಆ ಒಂದು ಕ್ರಶ್ ನಿಮ್ಗೆ ಇವಾಗ ರ್ಯಾಪರ್ ಆಗೋದಕ್ಕೆ ಏನಾದ್ರು ಸ್ಫೂರ್ತಿ ತುಂಬಿಸ್ತಾ? ಮ್ಯಾಮ್ ಹಂಗೇನಿಲ್ಲ, ಅಂದ್ರೆ ಅದೊಂದು ಇರುತ್ತಲ್ಲ ಈ ತರ. ನನ್ಗೆ ಇನ್ನೊಂದು ಏನಂದ್ರೆ ಮ್ಯಾಮ್, ನನ್ಗೆ ಹೆವಿ ಈಗೋ, ಹೆಂಗಂದ್ರೆ ಅವರೇ ಬರ್ಲಿ ನಾನು ಹೋಗಲ್ಲ ಅನ್ನೋ ತರ. ಸೊ ಅದ್ ಯಾವ ತರ ಅಂದ್ರೆ, ನಾನು ಹೋಗ್ಲಿಲ್ಲ ಅವರು ಬರ್ಲಿಲ್ಲ. ಸೊ ಹಂಗೆ ಉಳ್ದೋಗ್ಬಿಡ್ತು, ಅಪ್ರೋಚ್ ಮಾಡಿಲ್ಲ ನಾನು. ಸೊ ಈ ತರ ನನ್ಗೇನಂದ್ರೆ ಆ ಟೈಮಲ್ಲಿ ಭಯ, ನನಗೆ ಎಲ್ಲ ಪೇರೆಂಟ್ಸ್ ನ ಕರ್ಕೊಂಡ್ಬಿಡ್ತಾರೆ ಅಂತ. ಸುಮ್ನೆ ಅದೇ ನಾರ್ಮಲ್ ಆಗಿ ಅಷ್ಟೇ ಮ್ಯಾಮ್. ಇದ್ರ ಬಗ್ಗೆ ನಿಮ್ ಮ್ಯಾರೇಜ್ ಬಗ್ಗೆ ಹೇಗೆ? ಓಕೆ, ಕ್ರಶ್ ಓಕೆ ಬಿಡಿ, ಓಕೆ ಅದು ಹಿಂಗ ಮುಗೀತು. ಸೊ ನಿಮ್ಮ ಒಂದು ಡ್ರೀಮ್ ಗರ್ಲ್ ಸೊ ಹೇಗಿರ್ಬೇಕು? ನನಗೆ ಸೀರಿಯಸ್ಲಿ ನನ್ ಡ್ರೀಮ್ ಗರ್ಲ್ ಅಂತಾನೆ ಇಲ್ಲ. ನನಗೆ ಇದ್ರೆ ನನ್ ಜೊತೆ ಚೆನ್ನಾಗಿರ್ಬೇಕಷ್ಟೇ. ಏನಂತಾರಲ್ಲ, ಇದ್ರೆ ನಿನ್ಗೋಸ್ಕರ ಇರ್ತೀನಿ ಅಂತ, ಅಂತವ್ರು ಯಾರಾದ್ರೂ ಬಂದ್ರೆ ಸಾಕು ನನಗೆ. ಆತರ ಡ್ರೀಮ್ ಗರ್ಲ್ ಇಷ್ಟು ಚೆನ್ನಾಗಿರ್ಬೇಕು ಆತರ ಏನು ಇಲ್ಲ ನನಗೆ.
ಓಕೆ. ಅದೇನು ಅದು ಸೊ ಈಗ ಯಾರಾದ್ರೂ ಹೊಸಬ್ರು ರ್ಯಾಪ್ ಮಾಡ್ಬೇಕು ಅಂದ್ರೆ ಬೇಸಿಕ್ ಆಗಿ ಏನೊಂದು ನಾಲೆಜ್ ಇರ್ಬೇಕು ಅವ್ರಿಗೆ ರ್ಯಾಪ್ ಸಾಂಗ್ ಮಾಡೋದಕ್ಕೆ? ಇವಾಗ ಅಲ್ಲಿ ಮೇನ್ ಬರೋದೇ ರೈಮ್ ಅಂಡ್ ಪೊಯೆಟ್ರಿ. ರ್ಯಾಪ್ ಇಸ್ ನಥಿಂಗ್ ಬಟ್ ರೈಮ್ ಅಂಡ್ ಪೊಯೆಟ್ರಿ. ಸೊ ಇದೇನಾದ್ರೆ ರೈಮಿಂಗ್ ಇರಬೇಕು, ಅವ್ರು ಹೇಳೋ ಕತೆ ಇರಬೇಕು. 15ಕ್ಕೂ ಹೆಚ್ಚು ಸಾಂಗ್ ಎಲ್ಲ ಹಾಡಿದ್ದೀನಲ್ಲ, ಸೊ ಅಷ್ಟು ಸಾಂಗು ನನ್ಗೆ ಅನುಭವ ಆಗಿರೋದನ್ನೇ ಬರ್ದಿರೋದು ನಾನು. ಪ್ರತಿಯೊಂದು ಮೊನ್ನೆ ಬಿಟ್ಟಿರೋ ಜೈ ಭೀಮ್ವರೆಗೂ ನನ್ಗೆ ಅನುಭವ ಆಗಿರೋದನ್ನೇ ಬರ್ದಿರೋದು ನಾನು. ಓಕೆ. ಸೊ ನೀವ್ ಹೇಳ್ದಾಗೆ ಮೊದಲು ವರ್ಡ್ಸ್ ಅಲ್ಲಿ ಆಟ ಆಡೋದನ್ನ ರ್ಯಾಪ್ ಮಾಡೋದು. ಓಕೆ. ಸೊ ಈಗ ನಿಮ್ಮ ಒಂದು ಅಂದ್ರೆ ನೀವ್ ಇಷ್ಟು ಸಾಂಗ್ಸ್ ಮಾಡ್ಕೊಂಡ್ ಬಂದಿದ್ದೀರಾ, ಸೊ ನಿಮ್ಮ ಒಂದು ತುಂಬಾ ಹೂಕ್ ಆಗಿ ಒಂದು ಅಂದ್ರೆ ಲೈಕ್ ಜನರಲ್ ಆಗಿ ಸೋಷಿಯಲ್ ಮೀಡಿಯಲ್ ಆಗಿರ್ಬೋದು ಅಥವಾ ನಿಮ್ಮನ್ನ ನೋಡಿದಾಗ ಯಾರಾದ್ರೂ ಹೇಳಿರ್ಬೋದು ಇದು, ಸೊ ಆತರ ಒಂದು ಸಾಂಗ್ ಯಾವ್ದು ಅಂದ್ರೆ ಯಾವ ಒಂದು ಲೈನ್ ತುಂಬಾ ಬೇಗ ವೀಕ್ಷಕರಿಗೆ ಕನೆಕ್ಟ್ ಆಗಿದೆ? ನಮ್ದು ಏನಾಗಿರೋದು ಮೋಸ್ಟ್ ಆಫ್ ಆಲ್ ಅಂದ್ರೆ ಈ ಚಾಪರ್ ಯಾತರ ಅಂದ್ರೆ ಈ ವಾರಲ್ಲಿ ತುಂಬಾ ಫೈಟ್ ಇದೆ, ನನ್ನ ರೈಟಿಗೆ ವೆಯ್ಟ್ ಇದೆ, ಆದ್ರೆ ಕೆಲವು ಕಿವಿಗಳು ಮ್ಯೂಟ್ ಇದೆ, ಲೇಟ್ ನೈಟ್ ಬರೆಯೋ ಪದಗಳಿಗೆ ಟೈಟ್ ಇದೆ, ಸ್ಟ್ರೀಟ್ ಲೈಟ್ ಕೆಳಗೆ ಆಡೋ, ಈ ತರ ಚಾಪರ್ ಹೊಡಿತೀರಲ್ಲ, ಇದು ಜನರಿಗೆ ಇಷ್ಟ ಆಗ್ಬಿಡುತ್ತೆ. ಏನ್ ಇದು ಹೆಂಗ್ ಕುಣಿಸ್ಬಿಡ್ತಾರೆ ಇದನ್ನೆಲ್ಲ ಇಷ್ಟು ಫಾಸ್ಟ್ ಆಗಿ ಆಡ್ತಿದ್ದಾರೆ. ಸೊ ಈ ತರ ನಮ್ಮನ್ನ ಗುಡ್ಸಿದ್ದಾರೆ ಬಿಟ್ರೆ. ಸೊ ಈ ಹಾಡಲ್ಲಿ ನೀವು ನಿಮ್ಮ ಸುತ್ತಮುತ್ತ ಇರೋ ಏರಿಯಾಗಳ ಹೆಸರೆಲ್ಲ ಕೂರಿಸಿದೀರಾ? ಅದೇ ನಮ್ಮ ಊರು ಮತ್ತೆ ಪಕ್ಕದೂರು. ಸೊ ಆ ಒಂದು 4 ಲೈನ್ ಹೇಳ್ಬೋದಾ? ನಂಗ್ಲು ತಿಂಡ್ರದು ಶೀಶ್ ಕಳಿ ಬಳಕ್ ಮಾವು ಎಂಗೇರಿಯ ಅರ್ಕೆರೆ ಅಪ್ಪಡೇನೆ ಉಳಿ ಮಾವು ಸೂಡ್ ಸುಡ ಕಳಿ ಹಿಂಗ್ ರೆಡಿ ಆಗಿಕ್ಕುದು ಪಕ್ಕತ್ಲಿ ಬಾಡು ಅನ್ಕು ಬೇಯ್ತಾ ಇಕ್ಕುದು ನಂಬ್ರವ್ರೆ ನಂಬ್ರಕ್ಕೆ ವೈಕ್ರುದು ಆಪು ಅಗ್ಲಿಕ್ಕೆ ತಿಳಿಲೆ ನಾಂಗ್ಲೇನೆ ಟಾಪು ರೆಸ್ಪೆಕ್ಟ್ ಕೊಡ್ಕುರುದು ರಿಯಲ್ ಹಿಪ್ ಹಾಪ್ಗೂ ನಂಬ್ರು ಭಾಷೆ ಆಲ್ವೇಸ್ ಆನ್ ಟಾಪು ಅಂತ ಈ ತರ ಒಂದು ಸಮಸ್ಯೆ. ಅಂಡ್ ಎಸ್, ಇವಾಗ ನೀವು ಈಗ ಒಬ್ಬ ರ್ಯಾಪರ್ ಆಗಿರೋದ್ರಿಂದ ಸೊ ನೀವು ಯಾವ ಒಂದು ರ್ಯಾಪರ್ನ ನೋಡಿ ಇನ್ಸ್ಪೈರ್ ಆಗಿ ನೀವೀಗ ಈ ಮಟ್ಟಕ್ಕೆ? ಸೊ ನನಗೆ ಇನ್ಸ್ಪಿರೇಷನ್ ಅಂತ ಬಂದ್ರೆ ನನಗೆ ಡಿಟೋ ಬ್ರೋನೆ. ಮತ್ತೆ ನನಗೆ DHH ಅಲ್ಲಿ ನನಗೆ MA ಬಂಟಾಯ್ ಮತ್ತೆ ಡಿವೈನ್ ಅವರು ಮತ್ತೆ ಕೃಷ್ಣ. ನನಗೆ ಇವ್ರ ಸಾಂಗ್ಸ್ ಎಲ್ಲ ಕೇಳಿ ರಫ್ತಾರ್ ಅಂತಿದ್ದಾರೆ, ಇವ್ರ ಸಾಂಗ್ಸ್ ಎಲ್ಲ ತುಂಬಾ ಕೇಳ್ತೀನಿ ನಾನು. ಸುಮಾರು ಜನ ಇದ್ದಾರೆ DHH ಅಲ್ಲಿ, ಅವ್ರದೆಲ್ಲ ತುಂಬಾ ಫಾಲೋ ಅಪ್ ಮಾಡ್ತೀನಿ ನಾನು ತುಂಬಾ. ಸೊ ಈಗ ಸಿಟಿ ಲೈಟ್ಸ್ ಅಲ್ಲಿ ಬಾಬಾ ಬಾಬಾ ಅನ್ನೋ ಹಾಡಿಗೆ ಒಂದು ನೀವು ಲಿರಿಕ್ಸ್ ಬರ್ತಿದ್ದೀರಾ, ಸೊ ಹೇಗೆ ಸ್ಟಾರ್ಟ್ ಆಯ್ತು ನಿಮ್ಮ ಸಿಟಿ ಲೈಟ್ಸ್ ಜರ್ನಿ? ವಿಜಯಣ್ಣ ಬಂದ್ಬಿಟ್ಟು ಅವ್ರ ಟೀಮ್ ಬಂದು ಕಾಂಟ್ಯಾಕ್ಟ್ ಮಾಡಿ ನನ್ಗೆ ಈ ತರ ಭಾಷೆಯಲ್ಲಿ ಬೇಕು, ಒಂದು ಸಾಂಗ್ ಬೇಕು ಮಾಡ್ಕೊಡು ಅಂದಾಗ ಡೆಫಿನೆಟ್ಲಿ ನಮ್ಗೊಂಥರ ದೇವ್ರು ಹೊರ ಕೊಟ್ಟಂಗೆ ಅದೊಂದು ಅಪರ್ಚುನಿಟಿ ಸಿಕ್ತು. ವಿಜಯ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್, ಇದೊಂದು ಬಿಗ್ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಅದು ಶೀಶ್ ಕಡೆ ಬಳಕೊಂಡ್ ಬಂದಾಗ ನಗಾಡ್ಬಿಟ್ಟು ಹಿಂಗ್ ಅಂತ ಒಂಥರ ಆಕ್ಷನ್ ಮಾಡೋರು. ನನಗೊಂಥರ ಏನ್ ಈ ತರ ಒಂಥರ ಮೂಮೆಂಟ್, ಅದು ಒಂಥರ ಬೇರೆ ತರ ಮೂಮೆಂಟ್. ಅವಾಗ ಅದು ಕ್ಯಾಪ್ಚರ್ ಎಲ್ಲ ನನ್ನ ಕಣ್ಣಲ್ಲಿ ಇನ್ನೂ ಅದು ಕ್ಯಾಪ್ಚರ್ ಆಗಿದೆ. ಸೊ ಈ ತರ ಎಲ್ಲ ಮಾಡಿ ನನ್ಗೊಂದು ಸಾಂಗ್ ಮಾಡ್ಬೇಕಿದ್ದು, ನೀನು ಒಂದು ಸಾಂಗ್ ಮಾಡ್ಬೇಕಿದೆ, ಒಂದು ಮಾಡಪ್ಪ ಅಂತ ಹೇಳಿದಾಗ ಡೆಫಿನೆಟ್ ಒಂದು ಆಪರ್ಚುನಿಟಿ ಕಾಯ್ತಿದ್ದೆ ಅಂತ ಹೇಳಿ ಈ ಸಾಂಗ್ ಒಂದು ಸ್ಟಾರ್ಟ್ ಆಗಿದೆ ಈ ತರ. ಸೊ ಸಿಟಿ ಲೈಟ್ಸ್ ಬಾಬಾ ಬಾಬಾ ಅನ್ನೋ ಹಾಡು ನಮ್ಮ ಆನಂದೋಡಿ ಯೂಟ್ಯೂಬ್ ಚಾನೆಲ್ ಅಲ್ಲಿ ಲೈವ್ ಆಗಿದೆ. ಸೊ ದಯವಿಟ್ಟು ಎಲ್ಲರೂ ಆ ಸಾಂಗ್ ನ ಹೋಗಿ ನೋಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಯಾ ಡೆಫಿನೆಟ್ಲಿ. ಸೊ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸೊ ನಿಮ್ಗೆ ನೆಕ್ಸ್ಟ್ ಆಪರ್ಚುನಿಟೀಸ್ ಏನಾದ್ರು ಬಂದಿದ್ಯಾ, ಹೇಗೆ? ನನಗೆ ನೆಕ್ಸ್ಟ್ ಮೂವಿ ಬಂದು ರಾಶಿ ಅಂತ ಒಂದು ಬರ್ತಿದೆ. ಲೆಜೆಂಡ್ರಿ ಆಕ್ಟರ್ ಶಶಿಕುಮಾರ್ ಸರ್ ಅವರ ಮಗ ಆದಿತ್ಯ ಶಶಿಕುಮಾರ್ ಅವ್ರದ್ದು ಒಂದು ಮೂವಿ ಬರ್ತಿದೆ ರಾಶಿ ಅಂತ. ಸೊ ಅದಕ್ಕೆ ಟೈಟಲ್ ಟ್ರ್ಯಾಕ್ ನಾನೇ ಬರ್ದಿರೋದು, ಆಡಿರೋದು. ಅದಕ್ಕೆ ವೆಯ್ಟ್ ಮಾಡ್ತಿದ್ದೀನಿ ನೆಕ್ಸ್ಟ್. ಅದಾದ್ಮೇಲೆ ತಿರ್ಗಾ ಹೊಸ ಪ್ರಾಜೆಕ್ಟ್ಸ್ ಎಲ್ಲ ಬಂದಿದೆ, ಇನ್ನ ಅನ್ಅಫಿಷಿಯಲಿ ಯಾವುದು ಹೇಳಿಲ್ಲ, ಟೈಟಲ್ ಅನೌನ್ಸ್ ಮಾಡಿಲ್ಲ. ಸೊ ಅಂಕಿತ್ ಕುಮಾರ್ ಅವರು ಬರೀ ರ್ಯಾಪ್ ಸಾಂಗ್ ಬಿಟ್ಟು ಬೇರೆ ಯಾವ್ದಾರ ಹಾಡುಗಳು ಬರೆಯೋದಕ್ಕೆ ಪ್ರಯತ್ನ ಮಾಡಿದಾರಾ? ಇಲ್ಲ ಮ್ಯಾಮ್, ನನಗೆ ಆ ಟೈಮಲ್ಲಿ ನನಗೆ ತುಂಬಾ ಸಾಂಗ್ಸ್ ಆಡ್ತಿದೆ. ಈ ಮೆಲೋಡಿ ಸಾಂಗ್ಸ್ ಇದೆಯಲ್ಲ, ಈ ಲವ್ ಸಾಂಗ್ಸ್ ಎಲ್ಲ ತುಂಬಾ ಜಾಸ್ತಿ ಆಡ್ತಿದೆ ನಾನು ಆ ಟೈಮಲ್ಲಿ. ಯಾವ ತರ ಅಂದ್ರೆ ಇವಾಗ ನಾನು ರೀಸೆಂಟ್ ಆಗಿ ಇವ್ರದ್ದು ವಾಸುಕಿ ವೈಭವ್ ಅವ್ರದ್ದು ತಲೆ ಗಿರಾ ಗಿರಾ ಅಂತ ಸಾಂಗ್ ಇದೆಯಲ್ಲ, ಆ ಸಾಂಗ್ ನಂಗೆ ತುಂಬಾ ಹೆವಿ ಇಷ್ಟ. ನನಗೆ ಬಿಗ್ ಬಾಸ್ ಅಲ್ಲಿ ಇರ್ಬೇಕಾದ್ರೆ ಆ ಸಾಂಗ್ ಆಡಿರ್ತಾರೆ. ನಾನು ಅದನ್ನ ಕವರ್ ಸಾಂಗ್ ಮಾಡೋಣ ಅಂದ್ಕೊಂಡೆ, ಆಮೇಲೆ ಸುಮ್ಮನೆ ಯಾಕೆ ಬೇಕು, ಬೇಡ, ನಾವು ರ್ಯಾಪರ್ ಆಗಿ ಇದು ಉಳಿದ್ಬೇಡ, ಆಮೇಲೆ ಡಿವೈಡ್ ಮಾಡ್ಬಿಡ್ತಾರೆ ಅಂತ ಸುಮ್ಮನೆ ಮನ್ಸಲ್ಲಿ ಆಡ್ತಾ ಮಾಡ್ತಾ ಇರ್ತೀನಿ. ಮತ್ತೆ ಅದಾದ್ಮೇಲೆ ಇನ್ನೊಂದು ಸಪ್ತಸಾಗರದಲ್ಲಿ ಸಾಂಗ್ ಇದೆಲ್ಲ, ಸೊ ನನಗದು ಚರಣ್ ಸರ್ ಅದು ಒನ್ ಆಫ್ ದ ಬೆಸ್ಟ್. ಅದು ನನ್ಗೆ ಒನ್ ಆಫ್ ದ ಬೆಸ್ಟ್ ಅದು. ಯಾಕಂದ್ರೆ ಅದ್ರಲ್ಲಿ ಕೊಟ್ಟಿರೋ ಸಾಂಗ್ಸ್ ಎಲ್ಲ ಇದೆಯಲ್ಲ ಮ್ಯಾಮ್, ನೆಕ್ಸ್ಟ್ ಲೆವೆಲ್ ಫೀಲ್ ಅದೆಲ್ಲ. ಸೊ ಈ ಸಾಂಗ್ಸ್ ಎಲ್ಲ ಗೊತ್ತು ನನಗೆ, ಬಟ್ ಏನಂದ್ರೆ ನಾನು ರ್ಯಾಪರ್ ಆಗಿ ಉಳಿಯೋಣ ಅಂತ ಅದೊಂದು ಆಸೆ ನನಗೆ. ಯಾಕಂದ್ರೆ ನನ್ನ ಜರ್ನಿ ಸ್ಟಾರ್ಟ್ ಮಾಡಿದೆ ರ್ಯಾಪಿಂದ. ಸೊ ರ್ಯಾಪರ್ ಆಗಿ ಉಳಿಯೋಣ ಅಂತ ನನಗೆ. ಈ ಅಂದ್ರೆ ಅದು ಮಾಡೋದು ತಪ್ಪು ಅಂತಲ್ಲ, ಬಟ್ ಒಳಗೆ ನನ್ಗೆ ಯಾಕೋ ಒಂಥರ ರ್ಯಾಪೇ ಮಾಡೋಣ, ಬೇಡ ಬೇರೆ ಯಾವುದು ಅಂತ ನನಗೆ ಇದಾಗಿರೋದು. ಸೊ ಈಗ ಏನಾದ್ರು ಹೊಸಬ್ರು ಬಂದು ರ್ಯಾಪ್ ಕಲಿಬೇಕು ಅಂತ ಏನಾದ್ರು ಇಂಟ್ರೆಸ್ಟ್ ಇಂದ ಬಂದ್ರೆ, ಸೊ ಅವರಿಗೆ ಹೇಳ್ಕೊಡುವಂತ ಆಪರ್ಚುನಿಟಿ ನಿಮ್ಮಲ್ಲಿದ್ಯಾ?
ಮ್ಯಾಮ್ ಡೆಫಿನೆಟ್ಲಿ. ಯಾಕಂದ್ರೆ ಸುಮಾರು ಜನ ಇವಾಗ ನೆನ್ನೆನೂ ಕೂಡ ಯಾವುದೋ ಒಂದು ಹುಡುಗ ಈ ಥರ ಸಾಂಗ್ಸ್ ಮಾಡ್ತಿದ್ದೀನಿ ಅದು ಇದು ಅಂದಾಗ ಎಲ್ಲ ಮ್ಯಾಮ್ ಸುಮಾರು ಜನ ನನ್ನ ಫ್ರೆಂಡ್ಸ್ ಎಲ್ಲ ಹೆಂಗಂದ್ರೆ ಸಾಂಗ್ಸ್ ಏನಾದ್ರು ಹೊಸ ಸಾಂಗ್ಸ್ ಏನಾದ್ರು ತೊಗೊಂಬಂದು ತೋರಿಸ್ತಾರೆ, ಮಗ ಇದು ಹೆಂಗಿದೆ ಕೇಳಿದ್ದು ಒಂದ್ಸರಿ ಅಂತ. ನಾನು ಅವಾಗ ಸಾಂಗ್ ಕೇಳ್ಬಿಟ್ಟು ಕರೆಕ್ಷನ್ಸ್ ಇದ್ರೆ, ಮಗ ಇದು ಈ ಥರ ಪಡ ಹಿಂಗ್ ಮಾಡು, ಮತ್ತೆ ಸ್ವಲ್ಪ ನೀನು ಔಟ್ ಆಫ್ ಬೀಟ್ ಹೋಗ್ಬಿಟ್ಟಿದ್ಯಾ, ಈ ಥರ ಏನಾದ್ರು ಕರೆಕ್ಷನ್ಸ್ ಇದ್ರೆ ಹೇಳ್ಕೊಡ್ತೀನಿ, ಡೆಫಿನೆಟ್ ಹೇಳ್ತೀನಿ ನಾನು. ಈ ಥರ ಏನಂದ್ರೆ ನೀನ್ ಕಲಿ. ಯಾಕಂದ್ರೆ ನಾವು ಆ ಥರ ನಮ್ಗೆ ಆ ಥರ ಮಾಡಿದ್ದಾರೆ. ಸಾಂಗ್ ಕೇಳಿಸಿದ್ರೆ ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ರಿಲೀಸ್ ಮಾಡ್ಬಿಟ್ಟಿದ್ವಿ ಸಾಂಗ್ನ ನಾವು. ಕೆಲವೊಂದು ಆರ್ಟಿಸ್ಟ್ ಇದಾರೆ ಆ ಥರ, ನಿನ್ ಸಾಂಗ್ ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗಿದೆ ಅಂತ ಹೇಳಿ. ಯಾಕಂದ್ರೆ ಇವಾಗ ಹೊಸಬ್ರು ಬರ್ಬೇಕು, ನಮ್ಮ ಕನ್ನಡ ರ್ಯಾಪ್ಗೆ ಹೊಸಬ್ರು ಬರ್ಬೇಕು. ಯಾಕಂದ್ರೆ ಮುಂಚೆ ಕಂಪೇರ್ ಮಾಡಿದ್ರೆ ಇವಾಗ ರ್ಯಾಪ್ ಇದೆಲ್ಲ ತುಂಬಾ ಪೀಕ್ ಹೋಗ್ಬಿಟ್ಟಿದೆ. ಮುಂಚೆ ಎಲ್ಲ ಮೂವೀಸ್ಗೆಲ್ಲ ಮಾಡ್ತಾನೆ ಇರ್ಲಿಲ್ಲ, ಇವಾಗೆಲ್ಲ ಎಲ್ಲರೂ ಮೂವೀಸ್ ಎಲ್ಲ ಮಾಡ್ತಿದ್ದಾರೆ. ಮತ್ತೆ ಏನಂದ್ರೆ ಕನ್ನಡ ರ್ಯಾಪ್ ಅನ್ನೋದು ಇವಾಗ ಗ್ರಾಫ್ ಮೇಲೆ ಹೋಗ್ತಿದೆ. ಹೊಸ ಆರ್ಟಿಸ್ಟ್ ಬರ್ತಿದಾರೆ ಅಂದ್ಮೇಲೆ ಅವ್ರು ಸಪೋರ್ಟ್ ಮಾಡ್ಲೇಬೇಕು ಅವ್ರಿಗೆ. ಯಾಕಂದ್ರೆ ಅವ್ರದ್ರಲ್ಲಿ ಒಂದು ಫ್ಲೇವರ್ ಇರುತ್ತೆ. ನಂದ್ರಲ್ಲಿ ಒಂದು ಫ್ಲೇವರ್ ಇರುತ್ತೆ, ಇನ್ನೊಬ್ರದ್ರಲ್ಲಿ ಒಂದು ಫ್ಲೇವರ್ ಇರುತ್ತೆ. ಅದೆಲ್ಲಾನು ನಾವೆಲ್ಲರೂ ಒಂದೇ ತರ ಮಾಡ್ಬೇಕು ಅನ್ನೋದು ತಪ್ಪು. ಮಾರ್ಕೆಟ್ ಅಲ್ಲಿ ಹಣ್ಣುಗಳು ಇರುತ್ತಲ್ಲ, ಒಂದೊಂದು ಟೈಮ್ ಒಂದೊಂದು ಹಣ್ಣು ತಿನ್ಬೇಕು. ಆ ತರಾನೇ ಈ ರ್ಯಾಪರ್ಸ್ ಅಲ್ಲೂ ಅಷ್ಟೇ ತುಂಬಾ ರ್ಯಾಪರ್ಸ್ ಇದಾರೆ. ಒಬ್ಬ ಮೆಲೋಡಿಯಲ್ಲೇ ಒಬ್ರು ಕಿಲ್ ಮಾಡ್ತಾರೆ ಬಾರ್ಸ್ನ, ಇನ್ನೊಬ್ರು ಬಂದ್ಬಿಟ್ಟು ಚಾಪರ್ ಮಾಡ್ತಾರೆ, ಇನ್ನೊಬ್ರು ಬಂದ್ಬಿಟ್ಟು ಅರ್ಥವಾಗೋ ತರ ಹೇಳ್ತಾರೆ. ಈ ತರ ಎಲ್ಲ ಸುಮಾರು ರ್ಯಾಪರ್ಸ್ ಇದೆ. ಈ ತರ ಎಲ್ಲ ಬಂದ್ರೆ ನಾವು ಅವ್ರಿಗೆ ಹೇಳ್ಕೊಟ್ರೆ ಸೊ ಅವ್ರಿಗೂ ಹೆಲ್ಪ್ ಆಗುತ್ತೆ, ನಮ್ ಕನ್ನಡ ರ್ಯಾಪ್ಗೂ ಹೆಲ್ಪ್ ಆಗುತ್ತೆ ಕಮ್ಯುನಿಟಿಗೆ ಅಂತ. ಹೌದು ಮ್ಯಾಮ್, ನನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಇನ್ಸ್ಟಾಗ್ರಾಮ್ ಒಂದು ಮೆಸೇಜ್ ಹಾಕಿದ್ರೆ ಸಾಕು, ಕಾಂಟ್ಯಾಕ್ಟ್ ಮಾಡ್ತೀನಿ. ಸೊ ನನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಮೆಸೇಜ್ ಡ್ರಾಪ್ ಮಾಡಿದ್ರೆ, ಇಲ್ಲ ನನ್ನ ಫ್ರೆಂಡ್ಸ್ಗೆ ಯಾರಾದ್ರೂ ಗೊತ್ತಿದ್ರೆ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡಿ. ನನ್ನ ಕಡೆಯಿಂದ ಏನ್ ಸಪೋರ್ಟ್ ಆಗುತ್ತೆ ಎಲ್ಲ ಮಾಡೋಣ. ಅಂಕಿತ್ ಕುಮಾರ್ ಅವರು ಈಗ ರ್ಯಾಪರ್ ಆಗಿರ್ಲಿಲ್ಲ ಅಂತಿದ್ರೆ ಏನಾಗಿ ನಾವು ಅವ್ರನ್ನ ನೋಡ್ಬೋದಿತ್ತು? ಯಾವ ಒಂದು ಫೀಲ್ಡ್ ಅಲ್ಲಿ ಇರ್ತಿದ್ರಿ ನೀವು? ನಾನು ಮುಂಚೆ ಈ ಕಬಡ್ಡಿ ತುಂಬಾ ಚೆನ್ನಾಗಿ ಆಡ್ತಿದ್ದೆ ಆ ಟೈಮಲ್ಲಿ. ಆವಾಗ ನಾನು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಗೆ ನಾನು ಏನಂತಾರೆ ಅದಕ್ಕೆ ಇದಂತಾರಲ್ಲ ಮ್ಯಾಮ್, ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಗೆ ಸ್ಟೇಟ್ ಲೆವೆಲ್ಗೆ ಸೆಲೆಕ್ಟ್ ಆಗ್ತಾರೆ. ಸೆಲೆಕ್ಷನ್ ಇತ್ತು ಆ ಟೈಮಲ್ಲಿ. ಓಕೆ, ಸೆಲೆಕ್ಷನ್ ಇತ್ತು ಆ ಟೈಮಲ್ಲಿ ಹೋಗಿದ್ದೆ. ನನ್ ಕಬಡ್ಡಿ ಅಂದ್ರೆ ಅವಾಗ ತುಂಬಾ ಇಷ್ಟ ನನಗೆ. ಅವಾಗ ಆ ಟೈಮಲ್ಲಿ ನಾನು 6th 7th 8th ಅಲ್ಲಿ ಇರ್ಬೇಕಾದ್ರೆ ಸೊ ಸಕ್ಕತ್ತಾಗಿ ಆಡ್ತಿದ್ದೆ ಕಬಡ್ಡಿ ಆ ಟೈಮಲ್ಲಿ. ಅವಾಗ ನಮ್ದೊಂದು ಕ್ಲಬ್ ಇತ್ತು ಅರಕೆರೆಯಲ್ಲಿ, ಆ ಕ್ಲಬ್ ಅಲ್ಲಿ ಆಡ್ತಿದ್ದೆ. ಆ ಟೈಮಲ್ಲಿ ನಾನು ಏನಾದ್ರು ಇನ್ನೂ ಏನಾದ್ರು ಅಂದ್ರೆ ಆ ಟೈಮಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಸ್ಟೇಟ್ ಲೆವೆಲ್ ಅಲ್ಲಿ ಹೋಗ್ಬೇಕಂದ್ರೆ ಇಷ್ಟು ಕೆಜಿ ಅಂತ ಇರ್ಬೇಕು. ಬರೀ 1 kg ನನ್ನ ತೆಗ್ದ್ಬಿಟ್ರು ಆಚೆ. 1 kg ಜಾಸ್ತಿ ಇದೆಯಾ ನೀನು ಆಚೆ ಬಂದ್ಬಿಡು ಅಂತ ಕರೆಸ್ಬಿಟ್ರು. ಸೊ ಅದಾದ್ಮೇಲೆ ಸ್ವಲ್ಪ ಈ ಲೋಕಲ್ ಟೂರ್ನಿಮೆಂಟ್ಸ್ ಎಲ್ಲ ಆಡ್ತಿದ್ದೆ. ಅದಾದ್ಮೇಲೆ ಯಾಕೋ ವರ್ಕೌಟ್ ಆಗ್ತಿದ್ದಿಲ್ಲ. ನನ್ ಪರ್ಸನಲ್ ಏನಿತ್ತಂದ್ರೆ ಮ್ಯಾಮ್, ಜನರ ತಲ್ಲಿ ಉಳಿಬೇಕು, ನಾಳೆ ನನ್ನ ಸತ್ರುನು ಕೂಡ ಜನ ನೆನ್ಸ್ಕೊಬೇಕು ಅನ್ನೋ ತರ ಏನಾದ್ರು ಏನಾದ್ರು ಮಾಡ್ಬೇಕು ಅಂದಾಗ ನನ್ನ ತಲೆಯಲ್ಲಿ ಬಂದಿದ್ದೆ ಒಂದೇ, ಮ್ಯೂಸಿಕ್ ಮಾಡಿದ್ರೆ ನಾನು ನಾಳೆ ಸತ್ರು ಕೂಡ ಜನ ಬಾಯಲ್ಲಿ ನನ್ನ ಸಾಂಗ್ಸ್ಗೆ ಆಡ್ತಿರ್ತಾರಲ್ಲ, ನನ್ಗೆ ಅದು ಖುಷಿ ನನಗೆ ಅಂತ. ಅದಕ್ಕೆ ನಾನು ಮ್ಯೂಸಿಕ್ ಈ ರ್ಯಾಪ್ ಅನ್ನೋದನ್ನ ನಾನು ಆಯ್ಕೆ ಮಾಡಿದ್ದೆ ಆ ಟೈಮಲ್ಲಿ. ಸೊ ಅದೇನಾದ್ರು ಆಗಿದ್ರೆ ಅಂದ್ರೆ ಕಬಡ್ಡಿ ಇದಾಗ್ತಿದ್ದೆ ಅನ್ಸುತ್ತೆ. ಸೊ ಅದು ಯಾಕೋ ವರ್ಕೌಟ್ ಆಗಿಲ್ಲ, ಅದೇನೋ ರ್ಯಾಪ್ ಅಂತಾನೆ ಮಾಡ್ಕೊಂಬಂದ್ಬಿಟ್ಟೆ. ಸೊ ನಿಮ್ಮನ್ನ ತುಂಬಾ ಇನ್ಸ್ಪೈರ್ ಮಾಡುವಂತ ವ್ಯಕ್ತಿ ಯಾರು? ನನಗೆ ನಮ್ಮಪ್ಪ, ನಮ್ಮ ತಾತ, ನಮ್ಮ ಅಜ್ಜಿ. ಯಾಕಂದ್ರೆ ಮ್ಯಾಮ್ ಅವರು ಒಂದ್ ಟೈಮಲ್ಲೆಲ್ಲ ಯಾವ ತರ ಅಂದ್ರೆ ಹಳೆ ಕಾಲದಲ್ಲೆಲ್ಲ ನಮ್ಮ ತಾತ ಬಂದ್ಬಿಟ್ಟು ಬೇಸಿಕಲಿ ಈ ಊರಲ್ಲ, ನಮ್ಮ ಅಜ್ಜಿ ಊರು ಅರಕೆರೆ ಅನ್ನೋ ಊರಲ್ಲಿ ನಮ್ಮ ಅಜ್ಜಿ ಆ ಊರಿದ್ರು. ಸೊ ಆ ಟೈಮಲ್ಲಿ ಯಾವ ತರ ಅಂದ್ರೆ ಈ ಒಡವೆ ಎಲ್ಲ ಆ ಟೈಮಲ್ಲಿ ಇರ್ಲಿಲ್ಲ. ಯಾವ ತರ ಅಂದ್ರೆ ನಮ್ಮ ಒಡವೆ ಏನಾದ್ರು ಹಾಕೊಂಡ್ ಹೋಗ್ಬೇಕಂದ್ರೆ, ಅಂದ್ರೆ ಮದ್ವೆಗೆ ಹೋಗ್ಬೇಕಂದ್ರೆ ಪಕ್ಕದ ಮನೆಯಲ್ಲಿ ಇರ್ತಾರಲ್ಲ, ಸೊ ಅವ್ರ ಮನೆಯಿಂದ ಒಡವೆ ತಗೊಂಡು ಒಂದು ಫಂಕ್ಷನ್ ಅಟೆಂಡ್ ಮಾಡ್ಕೊಂಡ್ ಬರ್ತಿದ್ರು ಆ ಟೈಮಲ್ಲಿ ನಮ್ಮ ಅಜ್ಜಿ ತಾತ ಎಲ್ಲ. ಒಂದ್ಸಲಿ ಈಗೇನೆ ಯಾರೋ ಒಬ್ರು ಒಡವೆ ಈ ತರ ಏನೋ ಕೇಳಿದಿಕ್ಕೆ, ಇಲ್ಲ ನಾ ಏನಮ್ಮ ಯಾವಾಗ ಬಂದು ಇಲ್ಲೇ ಒಡವೆ ಕೇಳ್ಕೊಂಡು ಹೋಗ್ತೀಯಾ, ಯಾಕೆ ನಿಮ್ ಗಂಡ್ಗಳು ತಗೊಳಕ್ ಆಗಲ್ಲ ಅದು ಇದು ಅಂತ. ಅವಾಗ ತುಂಬಾ ಬಡತನ ಅಲ್ಲ ಆ ಟೈಮಲ್ಲಿ. ಅವಾಗ ಒಂದ್ ನೆಲ ಇರ್ತಿತ್ತು ಅಷ್ಟೇ ಅವ್ರಿಗೆ. ಅದೇ ಊಟಕ್ಕೆ ಆಗ್ಲಿ ಬಟ್ಟೆಗಾಗ್ಲಿ ಅವಾಗ ತುಂಬಾ ತೊಂದರೆ ಆಗ್ತಿತ್ತು ಆ ಟೈಮಲ್ಲಿ ನಮ್ಮ ತಾತ ಅಜ್ಜಿ ಟೈಮಲ್ಲಿ. ಸೊ ಆ ಟೈಮಲ್ಲಿ ನಮ್ ತಾತ ಯಾವ ತರ ಅಂದ್ರೆ ನಮ್ಮ ತಾತ ಒಂಥರ ರ್ಯಾಶ್. ನಮ್ಮ ತಾತ ಹೆಂಗಂದ್ರೆ ಮಾನ ಮರ್ಯಾದೆ ಮುಖ್ಯ ನಮ್ಮ ತಾತಗೆ. ಹೌದಾ ಸರಿ ಹೌದಾ ಅಂತ ಹೇಳ್ಬಿಟ್ಟು ನಮ್ಮ ತಾತ ಹೋಗಿ ಅವಾಗ ಎಳ್ನೀರ್ ಮಾರ್ತಿದ್ರು. ನಮ್ಮ ತಾತ ಹೆಂಗಂದ್ರೆ ಎಳ್ನೀರ್ ಕೃಷ್ಣಪ್ಪ ಅಂತ ನಮ್ಮ ತಾತ ಹೆಸರು. ಎಳ್ನೀರ್ ಮಾರ್ತಿದ್ರು. ಅವಾಗ ಅರಕೆರೆ ಗೇಟ್ ಅಂತ ಇದೆ, ಅಲ್ಲಿ ಎಳ್ನೀರ್ ಹೊಡಿತಿದ್ರು. ಆ ಟೈಮಲ್ಲಿ ನೀವ್ ನಂಬಲ್ಲ, ಯಾರ ಹತ್ರ ಹೋಗಿ ಏನೋ ಒಂದು ಮಾರ್ಬಿಟ್ಟು ಒಡವೆ ತಗೊಂಬಂದ್ ನಮ್ಮ ಅಜ್ಜಿಗೆ ಹಾಕಿದ್ರು, ನೀನ್ ಇನ್ಮೇಲೆ ಅವ್ರ ಮನೆಗೆ ಹೋಗ್ಬೇಡ ಅಂತ. ಈ ತರ ಮತ್ತೆ ಟಿವಿ ನೋಡಕ್ ಹೋಗ್ತಿದ್ರು ಆ ಟೈಮಲ್ಲಿ ಎಲ್ಲ. ಟಿವಿ ನೋಡೋದಾಗ ಹೋದಾಗ ನಮ್ಮನ್ನ ಸೇರ್ಸ್ತಿಲ್ಲ ಮನೆಯೊಳಗೆ. ಈ ತರ ಎಲ್ಲ ಫೇಸ್ ಮಾಡಿ ನಮ್ಮ ತಾತ ಲಾಸ್ಟಿಗೆ ಇವತ್ತಿಗೂ
ಒಂಥರ ರಾಜರ ತರ ಬದುಕ್ಬಿಟ್ರು. ಅಂದ್ರೆ ಝೀರೋ ಇಂದ ಇಲ್ಲಿ ತನಕ ಬಂದಿದೀವಿ ಅಂದ್ರೆ ಇವಾಗ ಸ್ವಂತ ಮನೆಯಲ್ಲಿ ಇದ್ದೀರಿ, ಯಾಕಂದ್ರೆ ಅವರಿಂದಾನೇ ಇರೋದು ನಾವು. ಸೊ ನಮ್ಮ ಅಜ್ಜಿ ತಾತ ತುಂಬಾ ಕಷ್ಟ ಬಿದ್ದಿದ್ದಾರೆ ಒಂದು ಮಟ್ಟಕ್ಕೆ ತಗೊಂಬರೋದಕ್ಕೆ. ಅದಾದ್ಮೇಲೆ ಒಂದು ಸರ್ಟನ್ ಹೆಂಗಂದ್ರೆ ಝೀರೋ ಇಂದ ಮನುಷ್ಯ 4 ಟ್ರ್ಯಾಕ್ಟರ್ ತೆಗಿತಾನೆ, ಒಂದು JCB ತೆಗಿತಾರೆ, ಕಾರ್ ತೆಗಿತಾರೆ, ಬೈಕ್ಸ್ ತೆಗಿತಾರೆ, ಮನೆ ಕಟ್ಸ್ತಾರೆ. ಈ ತರ ಎಲ್ಲ ಒಂದು ಝೀರೋ ಇಂದ ಅಲ್ಲಿವರೆಗೂ ಬಂದಿರೋ ಅಂದ್ರೆ ಅವ್ರ ಶ್ರಮ ಎಷ್ಟಿರ್ಬೇಡ. ನಾವು ಅದಕ್ಕೆ ನಮ್ಮ ಅಜ್ಜಿ ತಾತ ತುಂಬಾ, ಇವಾಗ ನಾವು ನಮ್ಮ ಎಲ್ಲಾದ್ರೂ ಸ್ವಲ್ಪ ಕೆಲ್ಸಕ್ಕೆಲ್ಲ ಹೋದ್ರೆ ಎಳ್ನೀರ್ ಕೃಷ್ಣಪ್ಪ ಅವ್ರ ಮೊಮ್ಮಗ ಅಂದ್ರೆ, ನಿಮ್ ತಾತ ಬಲೆ ಕಷ್ಟ ಬಿದ್ಬಿಟ್ಟವ್ರಪ್ಪ, ನಿಮ್ ಅಜ್ಜಿ ಅವಾಗ ಎಷ್ಟು ಕಷ್ಟ ಬಿದ್ದಿದ್ದಾರೆ, ಎಷ್ಟು ಜನ ಹತ್ರ ಹೊಡ್ಸ್ಕೊಂಡಿದ್ದಾರೆ. ಅವಾಗೆಲ್ಲ ಮನೆ ಹತ್ರ ಅವಾಗೆಲ್ಲ ಏನಂದ್ರೆ ಕಾಂಪಿಟೇಷನ್ ತುಂಬಾ ಇರೋದು. ಅವಾಗ ಮರಳು ಮತ್ತೆ ಇಟ್ಕೆಗಳು ಅದೆಲ್ಲ ಮನೆಗೆಲ್ಲ ಹಾಕ್ತಿದ್ರು ನಮ್ಮ ತಾತ. ಕೆರೆಯಿಂದ ನೀರ್ ತಗೊಂಡು ಎತ್ತಿನ ಗಾಡಿ ಇತ್ತು ನಮ್ಮ ತಾತ. ಅದು ಆ ಟೈಮಲ್ಲಿ ನಮ್ಮ ಅಪ್ಪ ನಮ್ಮ ಅಜ್ಜಿ ತಾತ ಎಲ್ಲ ಎತ್ತಿನ ಗಾಡಿಯಲ್ಲಿ ಕೆರೆ ಅಂತ ಡ್ರಮ್ ತರ ಮಾಡ್ಕೊಂಡು ಕೆರೆಯಿಂದ ನೀರ್ ತಗೊಂಡೋಗಿ ಮನೆಗೆಲ್ಲ ನೀರ್ ಬಿಡ್ತಿದ್ರು. ಆ ತರ ಬಿಸ್ನೆಸ್ ಎಲ್ಲ ಮಾಡ್ತಿದ್ರು ಆ ಟೈಮಲ್ಲಿ. ಮತ್ತೆ ಎಳ್ನೀರ್ ಹೊಡಿತಿದ್ರು. ಈ ತರ ಎಲ್ಲ ಬಿಸ್ನೆಸ್ ಮಾಡ್ಕೊಂಡು ನಮ್ಮ ಅಜ್ಜಿ ತಾತ ನಮ್ಮನ್ನೆಲ್ಲ ತಗೊಂಡ್ಬಂದು ಈ ತರ ಕುಣಿಸಿದ್ದಾರೆ. ಆಮೇಲೆ ನಮ್ಮ ಅಪ್ಪನೂ ಅಷ್ಟೇ, ನಮ್ಮ ಅಪ್ಪನೂ ತುಂಬಾ ಕಷ್ಟ ಬಿದ್ದಿದ್ದಾರೆ. ಎತ್ತಿನ ಗಾಡಿ ಓಡಿಸ್ಕೊಳ್ತಾ ಇದ್ರು. ನಮ್ಮ ಅಪ್ಪ ಹೆಂಗಂದ್ರೆ ಇಲ್ಲಿಂದ ತಮಿಳ್ನಾಡಿಗೆ ಹೋಗಿ ಅಲ್ಲಿ ಎಳ್ನೀರ್ ತಗೊಂಡ್ಬಂದು ತಿರ್ಗಾ ಬೆಂಗ್ಳೂರ್ ತಗೊಂಡ್ ಹಾಕಿ, ಬೆಂಗ್ಳೂರಲ್ಲಿ ಎಳ್ನೀರ್ ಹಾಕ್ಬಿಟ್ಟು ತಿರ್ಗಾ ಸ್ಕೂಲ್ ಹೋಗ್ತಿದ್ರಂತೆ. ಈ ತರ ಎಲ್ಲ ನಮ್ಮ ಅಪ್ಪ ತುಂಬಾ ಕಷ್ಟ ಬಿದ್ದಿದ್ದಾರೆ. ಅದು ನಮ್ಮ ಅಜ್ಜಿ ತಾತ ತುಂಬಾ ಅವ್ರ ಕಷ್ಟ ನೋಡಿದ್ರೆ ನಮ್ದು ಏನು ಅಲ್ಲ, 0%. ಯಾಕಂದ್ರೆ ಆವಾಗಿರೋ ಜನ್ರೇಷನ್ಗೆ ಆತರ ಮಾಡ್ಬೇಕಿತ್ತು, ಮತ್ತೆ ಆತರ ಕಷ್ಟ ಬೀಳ್ಬೇಕಿತ್ತು. ಬಟ್ ಈ ಜನ್ರೇಷನ್ ಅಲ್ಲಿ ಹೆಂಗಂದ್ರೆ ಈ ಜನ್ರೇಷನ್ ಅಲ್ಲಿ ಯಾವ ತರ ಅಂದ್ರೆ ಅದೇ ಏನಂದ್ರೆ ಜನ್ರೇಷನ್ ಚೇಂಜ್ ಆಗೋಯ್ತಲ್ಲ. ಸೊ ಇವಾಗ ಆತರ ಕಷ್ಟ ಬೀಳ್ಬೋದು, ಬಟ್ ಅವ್ರು ಬೀಳ್ತಾ ಇದ್ ಕಷ್ಟ ಇದೆಯಲ್ಲ, ಅದ್ರ ಮುಂದೆ ಯಾವ್ದು ಅಲ್ಲ ಅಂತ ಅನ್ಸ್ಬಿಡುತ್ತೆ. ಅದಕ್ಕೆ ಹೇಳೋದು ನನಗೆ ನಮ್ಮ ಅಪ್ಪ ಮತ್ತೆ ನಮ್ಮ ಅಜ್ಜಿ ತಾತನ ಇನ್ಸ್ಪಿರೇಷನ್ ನಮಗೆ ಪ್ರತಿಯೊಂದಕ್ಕೂ. ಓಕೆ, ಸೊ ತುಂಬಾ ಚೆನ್ನಾಗಿ ಹೇಳಿದ್ರೆ ಹೇಗೆ ನಿಮ್ಮ ಅಜ್ಜಿ ತಾತ ಎಲ್ಲ ಕಷ್ಟಪಟ್ಟಿದ್ದಾರೆ ಅಂತ. ಸೊ ಇಟ್ ಇಸ್ ವೆರಿ ಟ್ರೂ. ಲೈಕ್ ನೀವು ಅಂದ್ರೆ ಅವ್ರ ಪ್ರೌಡ್ನೆಸ್ ನ ನೀವು ಬೇಗ ಫೀಲ್ ಮಾಡ್ತಾ ಇದ್ದಾರೆ. ಬಿಕಾಸ್ ಅವತ್ತು ಅವ್ರು ಅಷ್ಟು ಕಷ್ಟಪಟ್ಟಿಲ್ಲ ಅಂದ್ರೆ ಮೇ ಬಿ ನೀವು ಇವತ್ತು ಈ ಸ್ಥಾನದಲ್ಲಿ ಕೂರಕ್ಕೆ ಆಗ್ತಿರ್ಲಿಲ್ಲ. ಸೊ ಯು ಶುಡ್ ಆಲ್ವೇಸ್ ಬಿ ಥ್ಯಾಂಕ್ಫುಲ್ ಟು ದಟ್. ಅಂಡ್ ಆಲ್ಸೋ ಈಗ ಇತ್ತೀಚೆಗೆ ನಿಮ್ ಸಾಂಗ್ ಒಂದು ರಿಲೀಸ್ ಆಗುತ್ತೆ. ನೀವು ಓದಿರುವಂತ ವಿಜಯ ಕಾಲೇಜಲ್ಲಿ ನಿಮ್ಮನ್ನೇ ಗೆಸ್ಟ್ ಆಗಿ ಕರೀತಾರೆ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ. ಮ್ಯಾಮ್, ಅದು ನನಗೆ ಗೊತ್ತಿರ್ಲಿಲ್ಲ. ಯಾಕಂದ್ರೆ ನಮ್ಮ ಫ್ರೆಂಡ್ಸ್, ನನ್ನ ಫ್ರೆಂಡ್ ಒಬ್ಬ ಜಯಂತ್ ಅಂತ ಇದ್ದಾನೆ, ಮತ್ತೆ ಅವ್ನು ಶಶಾಂಕ್ ಇದಾನಲ್ಲ, ಇವರೆಲ್ಲ ಬಂದು ಈ ತರ ಅಂದ್ರೆ ಇನ್ನೊಬ್ರು ನಮ್ಮ ಟೀಚರ್ ಒಬ್ರು ಇದಾರೆ, ಅವ್ರು ಬಂದ್ಬಿಟ್ಟು ಈ ತರ ಅಪ್ರೋಚ್ ಮಾಡಿದ್ರು ಆ ಟೀಚರ್ಸ್ಗೆ. ಈ ತರ ಅಂಕಿತ್ ಬಾವ ಸಾಂಗ್ ಎಲ್ಲ ಮಾಡಿದ್ದಾನೆ ನೋಡಿ ಮ್ಯಾಮ್ ಅಂತ ಹೇಳಿದಾಗ, ನಮ್ಮ ಸ್ಟೂಡೆಂಟ್ ಅಂದಾಗ ಸರಿ ಕರ್ಸಿ ಅಂತ ಹೇಳಿ ಅವ್ರು ಕರ್ಸಿ ಅಪ್ರೋಚ್ ಬಂದಿತ್ತು. ಅವಾಗ ಜಯಂತ್ ಮತ್ತೆ ಶಶಾಂಕ್ ಇವರೇ ಜಾಸ್ತಿ ಕೋಆರ್ಡಿನೇಟ್ ಮಾಡಿದ್ರು ಅದ್ರ ಬಗ್ಗೆ. ನನಗೆ ಹೇಳಿರ್ಲಿಲ್ಲ ಇವರು. ಆಮೇಲೆ ಇವರೆಲ್ಲ ಹೇಳಾದ್ಮೇಲೆ ಮಚ್ಚ ಈ ತರ ಎಲ್ಲ ಇದೆ, ನಾಳೆ ಹೋಗೋಣ ಬಾ ಅಂತ ಹೇಳ್ಬಿಟ್ಟು, ನಾನು ಏನು ಸಡನ್ ಆಗಿ ಈ ತರ ಎಲ್ಲ ಪ್ಲಾನ್ ಮಾಡ್ಬಿಟ್ಟಿದ್ದೀರಾ ನೀವು ಅಂತ. ಆಮೇಲೆ ಕಾಲೇಜ್ಗೂ ಆಮೇಲೆ ಬಾಬು ಸರ್ ಅಂತ ಒಬ್ರಿದ್ದಾರೆ, ಪಾಪ ಅವರು ಕಾಂಟ್ಯಾಕ್ಟ್ ಮಾಡಿ ಈ ತರ ಬರ್ಬೇಕು ನೀನು ಬಾ, ಸಾಂಗ್ ಎಲ್ಲ ಸೂಪರ್ ಆಗಿದೆ ಅಂತೆಲ್ಲ ಫುಲ್ ಅಪ್ರಿಷಿಯೇಷನ್ ಮಾಡಿ. ಸೀರಿಯಸ್ಲಿ ಮ್ಯಾಮ್, ಅದೇ ನಾವು ಕಾಲೇಜ್ ಟೈಮಲ್ಲಿ ನಾವು ಅಂದ್ಕೊಂತೀವಿ ಈ ಕಾಲೇಜ್ ಮುಗಿಸಾದ್ಮೇಲೆ ನೆಕ್ಸ್ಟ್ ಲೆವೆಲ್ ಕೆಲಸ ಮಾಡ್ಕೊಂಡು ಆರಾಮಾಗಿ ಇದ್ಬಿಡ್ಬೋದು. ಏನು ಕಾಲೇಜ್ ಮುಗಿಸಾದ್ಮೇಲೆ ಎಜುಕೇಶನ್ ಹೆಂಗೂ ಮುಗಿಸಿದೀವಿ, ಯಾವುದೋ ಕೆಲಸ ಸಿಗುತ್ತೆ, ಆರಾಮಾಗಿ ಕೆಲಸ ಮಾಡ್ಕೊಂಡು ಇದ್ಬೇಡ ಅಂತ. ಸೊ ನಮ್ಗೆ ರಿಯಲ್ ಲೈಫ್ ಅನ್ನೋದು ಗೊತ್ತಾಗಿದೆ ಅಲ್ಲಿಂದಾನೆ. ಕಾಲೇಜ್ ಅನ್ನೋದೊಂದು ಬಿಟ್ರೆ ಯಾವ ತರ ಅಲಿಬೇಕು ನಾವು ಅಂದ್ರೆ, ಕಾಲೇಜಲ್ಲಿ ಇರ್ಬೇಕಾದ್ರೆ ನಮ್ಮ ಅಪ್ಪ ಏನೋ ದುಡ್ಡು ಕೊಡ್ತಾರೆ, ಅದ್ ಎತ್ಕೊಂಡ್ ಬಂದು ಕಾಲೇಜಲ್ಲಿ ಶೋಕಿ ಮಾಡ್ತಿದ್ವಿ. ಬಟ್ ಕಾಲೇಜ್ ಮುಗಿದ್ಮೇಲೆ ತಿರ್ಗಾ ಮನೇಲಿ ₹1 ಕಾಸು ಕೇಳೋದಿದೆಯಲ್ಲ, ಅದು ತುಂಬಾ ಕಷ್ಟ. ಹೆಂಗಂದ್ರೆ ಒಂಥರ ಮನೇಲಿ ನಮ್ಗೆ ಇರಲ್ಲ ಕೇಳೋದಕ್ಕೆ. ನಮ್ಮ ಅಪ್ಪ ಮುಖ ನೋಡ್ಬಿಟ್ರೆ ಒಂಥರ ನಮ್ಗೆ ಬೇಜಾರಾಗುತ್ತೆ. ಯಾಕಂದ್ರೆ ಅವ್ರದ್ದೇ ತಿಂಗ್ಳದಂದ್ರೆ ಇಷ್ಟು ಕಮಿಟ್ಮೆಂಟ್ ಅಂತ ಇರುತ್ತೆ. ಅದ್ರಲ್ಲೂ ನಾವು ಕಾಸು ಈ ವಯಸ್ಸಲ್ಲೂ ನಾವು ಕಾಸು ಕೇಳೋ ನಮ್ಮ ಮನೇಲಿ ಇರುತ್ತಾ ಅಂತ ನಾವು ಕೆಲ್ಸಕ್ಕೆ ಸೇರ್ಕೊಳ್ಬೇಕು. ಕೆಲ್ಸಕ್ಕೆ ಸೇರ್ಕೊಂಡಾದ್ಮೇಲೆ ಅಂದ್ರೆ ಈ ತರ ಇರುತ್ತಲ್ಲ ಒಂದು, ಏನೇ ಆದ್ರೂ ಕೊನೆಗೆ ಮನೇಲೆ ಕಾಸು ಕೇಳ್ಬೇಕು ನಾವು. ಒಬ್ರ ಹತ್ರ ಕಾಸು ಕೇಳಕ್ ಆಗಲ್ಲ. ಅವ್ರ ಅನ್ನೋ ಮಾತೆಲ್ಲ ಇದು ಕೇಳಿಸ್ಕೊಂಡ್ಬಿಟ್ರೆ ಈ ತರ ಎಲ್ಲ ಫುಲ್ ಏನೇನೋ ಮ್ಯಾಮ್ ಇದೆಲ್ಲ ಅನ್ಸ್ಕೊಂಡು ಆಡ್ಸ್ಕೊಂಡು ನಮ್ಮ ಬಗ್ಗೆ ಆಡ್ಕೊಂಡು ಏನೇನೋ ಎಲ್ಲ ಮಾಡ್ಬಿಟ್ಟಿದ್ದಾರೆ. ಬಟ್ ಲಾಸ್ಟ್ ಅಲ್ಲಿ ನಮ್ಗೆ ಇನ್ನೊಂದೇನಂದ್ರೆ ಕಾಲೇಜಲ್ಲಿ ನಮ್ಗೆ ಕರೆದ್ರಲ್ಲ, ಸೊ ಅದು ತುಂಬಾ ಖುಷಿ ಆಯ್ತು. ಈ ತರ ಕಾಲೇಜೆಲ್ಲ ಮುಗ್ದಾದ್ಮೇಲೆ ಈ ಲೈಫ್ ಇದೆಯಲ್ಲ, ಅದು ತುಂಬಾ ಕಷ್ಟ. ಕಂಪ್ನಿలో ಕುತ್ಕೊಂಡು ಕೆಲಸ ಮಾಡ್ಬೇಕು 8 hours. ನಾವ್ ಒಬ್ರ ಹತ್ರ ಹಂಗ ಅನ್ಸ್ಕೊಂಡಿರಲ್ಲ. ಅವ್ನ್ ಯಾರೋ ಬಂದ್ಬಿಟ್ಟು ಆತರ ಒಬ್ರು ಅಂದ್ಬಿಟ್ರೆ ನಮ್ಗೆ ಇನ್ನ ಟ್ರಿಗರ್ ಆಗ್ಬಿಡ್ತೈತೆ. ಈ ತರ ಎಲ್ಲ ಅನ್ಸ್ಕೊಂಡು ಮಾಡಿಸ್ಕೊಂಡು ಕೆಲಸ ಮಾಡ್ಕೊಂಡು ಒಬ್ರ ಹತ್ರ ಅದೇನು ಅವ್ರು ಕೊಡೋ ಒಂದ್ 15-20 ಸಾವಿರ ರೂಪಾಯಿ ಸಂಬಳ ಏಂತಕ್ಕೂ ಸಾಲ್ತಿದ್ದಿಲ್ಲ. ಮತ್ತೆ ಮನೆಗಂತ ಕೊಡೋದ, ನಮ್ಗಂತ ಇಟ್ಕೊಳೋದ. ಇನ್ನೊಂದೇನಂದ್ರೆ ನಂದು ರ್ಯಾಪ್ ಮಾಡೋದಕ್ಕೂ ನನ್ನ ಹತ್ರ ಸ್ಟಾರ್ಟಿಂಗ್ ದುಡ್ಡಿರ್ಲಿಲ್ಲ ನನ್ನ ಹತ್ರ.
ಯಾವ ತರ ಅಂದ್ರೆ ಇವಾಗ ನಮ್ಮ ಅಪ್ಪ ಅವಾಗ ಒಂದು ಬಿಲ್ಡಿಂಗ್ ಇನ್ಚಾರ್ಜ್ ಕೊಟ್ಬಿಡಿ ನನಗೆ, ಈ ಬಿಲ್ಡಿಂಗ್ ಇನ್ಚಾರ್ಜ್ ನೋಡ್ಕೊಳಪ್ಪ ನೀನು, ಬಾಡಿಗೆ ಕಾಸು ತಿಂಗಳು ತಗೊಂಬಂದು ಕೊಟ್ಬಿಡು, ಆ ನೀರ್ ಬಿಲ್ ಕಾಸು ಏನೇನಿದೆಯೋ ಅದತ್ತೆ ಎತ್ಕೊಂಡು ಹೋಗ್ಬಿಟ್ಟು ನನಗೆ ನೀರ್ ಬಿಲ್ ಕಾಸು ಕಟ್ಬಿಡು ಅಂತ. ನನ್ಗೆ ಆ ಟೈಮಲ್ಲಿ ನನ್ಗೆ ಹೆಂಗ್ ದುಡ್ಡು ಬರ್ತಿತ್ತು ರ್ಯಾಪ್ ಮಾಡೋದಿಕ್ಕೆ ಅಂದ್ರೆ, ಆ ಟೈಮಲ್ಲಿ ಬಾಡಿಗೆ ಕಾಸು ಎತ್ಕೊಂಡು ಹೇಳ ಇವ್ರ ತಂದೆ ಕೊಡ್ತಿದ್ದಂತ ನೀರಿನ ಬಿಲ್ ದುಡ್ಡನ್ನೆಲ್ಲ ಇವರು ಕದ್ದು ಮ್ಯೂಸಿಕ್ಗೆ ಇನ್ವೆಸ್ಟ್ ಮಾಡ್ತಾರೆ. ಕರೆಕ್ಟಾ? ಆಮೇಲೆ ನಂಬ್ತೀರ ನೀವು ನಂಬಲ್ಲ, ಇವತ್ತು ಡಿವಿ ಇದೆ ಅದು. ನಮ್ಮ ಅಪ್ಪ ಇವಾಗೂ ಅದೇ ಬೈಯೋದು, ನನ್ನ ಮಗನ ಎತ್ಕೊಂಡೋಗಿ ಎಲ್ಲ ದುಡ್ಡು ಎಲ್ಲೆಲ್ಲ ಹಾಕಿ ಎಲ್ಲೆಲ್ಲ ಹಾಕದೋ, ನನಗೆ ₹1 ನೋಡಿ ಎಷ್ಟು ಬಂದಿದೆ ಇವಾಗ ಬಿಲ್ಲು ಅಂತ. ಅವಾಗ ನಾನು ಸೋರ್ಸ್ ಇರ್ಲಿಲ್ಲಲ್ಲ. ಒಂದು ಮ್ಯೂಸಿಕ್ ವಿಡಿಯೋ ಒಂದು ಆಡಿಯೋ ಮಾಡ್ಬೇಕಂದ್ರೆ ಮಿನಿಮಮ್ ಇಲ್ಲಾಂದ್ರೆ ಒಂದು 10,000-15,000 ಬೇಕು. ಗೊತ್ತಿರೋರ್ ಮುಖಾಂತರ ಹೋದ್ರು 10,000 ಬೇಕು. ಅದ ದುಡ್ಡಲ್ಲಿತ್ತು ಅವಾಗ. ನನ್ಗೆ ಅವಾಗ ಬರ್ತಾ ಇದೆ ದುಡ್ಡು, ಇದೇ ರೊಟೇಷನ್ ಮಾಡ್ಬೇಕಿತ್ತು. ನಮ್ಮ ಅಪ್ಪಗೆ ರ್ಯಾಪ್ ಅಂದ್ರೆ ಇಷ್ಟ ಇಲ್ಲ. ಇನ್ನು ಓದಂತ ಕಳ್ಸಿ ಇದೆಲ್ಲ ಮಾಡ್ತಿದ್ಯಾ ಅಂತ ತುಂಬಾ ಬೈದಾಕ್ಬಿಡ್ತಾರೆ ಚೆನ್ನಾಗೆ. ನಮ್ಮ ಅಪ್ಪ ಹತ್ರ ಎಲ್ಲ ಸಿಕ್ಕಾಕೊಂತೀನಿ. ಅದಕ್ಕೆ ಏನ್ ಮಾಡ್ತಿದ್ದೆ, ಹೆಂಗೂ ಈ ದುಡ್ಡು ಬರ್ತಿತ್ತು, 1 ತಿಂಗಳು ಕಟ್ಟಿದ್ರೆ 1 ತಿಂಗಳು ಹೊಡಿತಿದ್ದೆ ಕಡೆ. ಈ ತರ ಮಾಡಿ ರ್ಯಾಪ್ಗೆ ಇನ್ವೆಸ್ಟ್ ಮಾಡ್ತಿದ್ದೆ ಎಲ್ಲಾನು. ಸೊ ಮ್ಯಾಮ್ ಇವಾಗ ಒಂದು 10 ಮನೆ ಅಂದ್ಕೊಳ್ಳಿ, 10 ಮನೆಗೆ ₹500 ಅಂದ್ರೆ ಎಷ್ಟಾಯ್ತು, ಒಂದು 3,000 ₹4,000 ₹5,000 ಆಯ್ತು. ಸೊ ಆ ಕಾಸು ಎತ್ಕೊಂಡೋಗಿ ಒಂದು ಅಡ್ವಾನ್ಸ್ ಕೊಟ್ಬಿಡ್ತಾ ಇದೆ, ನೆಕ್ಸ್ಟ್ ಈ ಸಾಂಗ್ ಮಾಡ್ತಾ ಇದೀನಿ ತಗೊಳ್ಳಿ ಅಂತ. ನಾನು ಇನ್ನೂ ಉಳ್ಸಕ್ ಏನ್ ಮಾಡ್ತಿದ್ದೆ ಅಂದ್ರೆ, ಬೀಟ್ ಮಾಡ್ಸಕ್ ಮಾತ್ರ ನಾನು ಕಾಸು ಕಮ್ಮಿ ಕೊಡ್ತಾ ಇದ್ದೆ. ಯಾಕಂದ್ರೆ ಬರೀ ಬೀಟ್ ಮಾಡ್ಸಿದ್ರೆ ಕಮ್ಮಿ ಬೀಳುತ್ತೆ ಕಾಸು. ಮಿಕ್ಸಿಂಗ್ ಮಾಸ್ಟರಿಂಗ್ ಅಂತ ಬಂದ್ರೆ ಅದೊಂದು ಏನೋ ಒಂದು ಮಾತಾಡಿ ಕೊಟ್ಬಿಡ್ಬೋದು. ಎಲ್ಲ ಒಟ್ಟಿಗೆ ಕೊಡ್ಬೇಕಂದ್ರೆ ಎಲ್ಲ ಸೇರ್ಸಿ ಹೇಳ್ಬಿಡ್ತಾರಲ್ಲ ಮ್ಯೂಸಿಕ್ ಪ್ರೊಡ್ಯೂಸರ್ಸು. ನಾನೇನ್ ಮಾಡಿದೆ, ಫಸ್ಟ್ ಬೀಟ್ ಮಾಡ್ಸ್ಕೊಂತೀನಿ, ಬ್ರೋ ಈ ತರ ಕಮ್ಮಿಗೆ ಬೀಟ್ ಮಾಡ್ಕೊಡಿ ಬ್ರೋ ಅಂತ. ಒಂದು ₹3,000 ₹2,500 ಬೀಟ್ ಮಾಡ್ಸ್ಕೊಂಡ್ಬಿಡ್ತೀನಿ. ತಿರ್ಗಾ ಮಿಕ್ಸಿಂಗ್ ಮಾಸ್ಟರಿಂಗ್ ಏನ್ ಮಾಡ್ತೀನಿ, ಅವನ ಹತ್ರನೇ ಹೋಗ್ತೀನಿ, ಬ್ರೋ ಮಿಕ್ಸಿಂಗ್ ಮಾಸ್ಟರಿಂಗ್ ಮಾಡ್ಕೊಟ್ಬಿಡಿ ಬ್ರೋ ಅಂತ. ಸೊ ಈ ತರ ಒಟ್ಟಿಗೆ ಹೇಳ್ಬಿಟ್ರೆ 10,000 ಹೇಳ್ಬಿಡ್ತಾರಲ್ಲ, ಹತ್ರ ಕಾಸಿಲ್ವಲ್ಲ ಕೊಡೋಕೆ. ಈ ತರ ₹3,000 ಒಂದ್ಸರಿ ಕೊಡೋದು, ಮಿಕ್ಸಿಂಗ್ ಮಾಸ್ಟರಿಂಗ್ ಒಂದು ₹2,000 ₹3,000 ಕೊಟ್ಬಿಡೋದು, ಫೈನಲ್ ಔಟ್ಪುಟ್ ಎತ್ಕೊಂಡ್ಬಿಡ್ತಾ ಇದೆ. ಈ ತರನೇ ಮಾಡ್ತಿದ್ದೆ. ಪಾಪ ಅವ್ನು ವಿಘ್ನೇಶ್ ಶಂಕರ್ ಅಂತ ನನ್ನ ಫ್ರೆಂಡ್ ಒಬ್ಬ, ಅವನೇ ಅಲರ್ಟ್ ಸಾಂಗು ಅವನೇ ಪ್ರೊಡ್ಯೂಸ್ ಮಾಡಿದ್ದು. ಮತ್ತೆ ಅವನು ನಂದು ರ್ಯಾಪ್ ಜರ್ನಿ ಒಟ್ಟಿಗೆ ಸ್ಟಾರ್ಟ್ ಆಗಿದ್ದು. ಸೊ ಅವ್ನು ಪಾಪ ಹೆಲ್ಪ್ ಮಾಡ್ತಿದ್ದೆ ನನಗೆ, ಈ ತರ ಬ್ರೋ ನೀವು ಮಾಡಿ ಅಂತ. ಒಂದೊಂದು ಸಾಂಗ್ ಪಾಪ ₹1,000 ಮಾಡ್ಕೊಟ್ಟಿದ್ದಾನೆ. ಈ ತರ ಎಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಹಿಂಗೆ ಈ ಜರ್ನಿ ಸ್ಟಾರ್ಟ್ ಮಾಡ್ತಾ ಈ ಕಾಸೆಲ್ಲ ಎತ್ಕೊಂಡು ಈ ರ್ಯಾಪಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದೆ. ಒಂದಿನ ಸಿಗ್ಬಿದ್ದೆ ನಮ್ಮ ಅಪ್ಪ ಕೈಯಲ್ಲಿ. ಅಲ್ಲಾರೋ ನೀರ್ ಬಿಲ್ ಕಾಸು ಇಷ್ಟು ಬಂದೈತೆ, ಏನೋ ಮಾಡ್ತಿದ್ದೆ ನೀರ್ ಬಿಲ್ ಕಾಸು ಅಂತ. ನಾನು ಏನ್ ಮಾತಾಡ್ಲಿ, ಆ ಟೈಮಲ್ಲಿ ಕಾಲೇಜಲ್ಲಿ ಇದ್ದೀನಿ ನಾನು ಕಾಲ್ ಮೇಲೆ ಕಾಲ್ ಮಾಡ್ತವ್ರೆ. ಅವರು ನೀರ್ ಬಿಲ್ ಕಾಸು ಕಟ್ಟಿಲ್ಲ ಅಂದ್ಬಿಟ್ಟು ಅವ್ರು ಡೈರೆಕ್ಟ್ ಮನೆ ಹತ್ರ ಬಂದ್ಬಿಟ್ಟಿದ್ದಾರೆ. ನೀರ್ ಬಿಲ್ ಕಾಸು ಕಟ್ಟಿಲ್ಲ, ಏನಕ್ಕೆ ಇಷ್ಟ ತಿಂಗಳ ಅದನ್ನ ನೀರ್ ಬಿಲ್ ಕಾಸು ಕಟ್ಟಿಲ್ವಾ, ನಮ್ಮ ಮಗ ಡೈಲಿ ಕಟ್ತಾನಲ್ಲ ಅಂತ. ಎಲ್ಲಿ ಕಟ್ತಾನೆ ನಿಮ್ಮ ಮಗ? ಯಾವಾಗ ಲಾಸ್ಟ್ ಡೇಟ್ ಕಟ್ಟಿದ್ದ ಅಂದ್ರೆ 1 ವರ್ಷನೇ ಆಗೋಗ್ಬಿಟ್ಟಿದೆ ಕಟ್ಟಿ. 1 ವರ್ಷ ಆದ್ಮೇಲೆ ಸಿಕ್ಕಾಕೊಂಡಿರೋದು ನಾನು. ಅಲ್ಲಿವರೆಗೂ ನಮ್ಮ ಅಪ್ಪ ಗೊತ್ತಿಲ್ಲ ನಾನು ರ್ಯಾಪ್ ಮಾಡ್ತಿರೋದು. ಸೊ ಈ ತರ ಮಾಡ್ತಾ ಲಾಸ್ಟಿಗೆ ಸಿಗ್ಬಿದ್ದ ನಮ್ಮ ಅಪ್ಪ ಕೈಲಿ ಆವತ್ತು ಏಟುಗಳು ತಿಂದು ತಿರ್ಗಾ ಅದನ್ನ ಅಂದ್ರೆ ಏನಂದ್ರೆ ಮ್ಯಾಮ್, ನಾನು ಆವತ್ತಿಂದ ಇವತ್ತವರೆಗೂ ನಾನು ರ್ಯಾಪ್ನ ಬಿಟ್ಟಿಲ್ಲ ನಾನು. ಸೊ ಏನಂದ್ರೆ ರಿಷಬ್ ಶೆಟ್ಟಿ ಸರ್ ಒಂದು ಮಾತು ಹೇಳ್ತಾರೆ, ನಿನ್ ಕೈಲಿ ಆಗಿಲ್ಲ ಅಂದ್ರೂ ಮಾಡ್ತಾ ಇರೋ ಒಂದಿನ ಅದೆಲ್ಲೋ ಕರ್ಕೊಂಡೋಗಿ ಒಂದ್ ಕಡೆ ಬಿಟ್ಬಿಡುತ್ತೆ ಅಂತ. ಸೊ ಅದನ್ನ ನಂಗೆ ಯಾವಾಗ ತಲೆಯಲ್ಲಿ ಇದ್ದೇ ಇತ್ತು, ನನ್ಗೆ ಈ ತರ ಮಾಡ್ತಾ ಇರ್ಬೇಕು, ಕನ್ಸಿಸ್ಟೆನ್ಸಿ ಮಾಡ್ತಾ ಇರಬೇಕು. ವರ್ಷಕ್ಕೆ 1 ಸಾಂಗ್ ಆದ್ರೂ ಬಿಡು, ಬಟ್ ಮಾಡ್ತಾ ಇರೋ ಯಾವುದೋ ಒಂದು ದಾರಿಯಲ್ಲಿ ಕರ್ಕೊಂಡೋಗಿ ಈ ತರ ಬಿಟ್ಬಿಡುತ್ತೆ. ಸೊ ನನಗೆ 8 ವರ್ಷ 7 ವರ್ಷ ಬೇಕಾಗಿಲ್ಲ ನನಗೆ. ಸೊ ಆವತ್ತಿಂದ ನಾನು ರ್ಯಾಪ್ ಮಾಡ್ಕೊಂಡ್ ಬಂದೆ. ಬಟ್ ನನ್ಗೆ ಅಷ್ಟು ವರ್ಷ ಏನಕ್ಕೆ ಬೇಕಿತ್ತು, ನನಗೆ ಅಷ್ಟು ವರ್ಷನೂ ಕಲ್ತಿದ್ದೀನಿ. ಒಂದೊಂದು ವಿಡಿಯೋದಲ್ಲಾಗ್ಲಿ ಒಂದೊಂದು ಆಡಿಯೋದಲ್ಲಾಗ್ಲಿ ನಂದು ಏನೋ ಮಿಸ್ಟೇಕ್ಸ್ ಇದ್ರೆ ಅದನ್ನೆಲ್ಲ ಸರಿ ಮಾಡ್ಕೊಂಡು ಇಷ್ಟು ವರ್ಷ ಆಯ್ತು ಬರೋದಕ್ಕೆ ನನಗೆ. ಅಂದ್ರೆ ನಾನು ಇಷ್ಟು ವರ್ಷದಿಂದ ನಾನು ಬರೀ ಕಲ್ತಿರೋದು, ಇವಾಗೂ ಕಲಿತಾ ಇದ್ದೀನಿ, ಮುಂದಕ್ಕೂ ಕಲಿತೀನಿ ನಾನು ಈ ತರ ಮಾಡ್ಕೊಂಡ್ ಬಂದಾಗ. ಸೊ ಇದು ನೀರ್ ಬಿಲ್ ಮ್ಯಾಟ್ರು. ಓಕೆ, ಸೊ ತುಂಬಾ ಚೆನ್ನಾಗಿತ್ತು ನಿಮ್ ಜರ್ನಿ ಎಲ್ಲ. ಸೊ ಸ್ಟಾರ್ಟಿಂಗ್ ಅಂದ್ರೆ ಹೇಗೆ ನೀವು ಸ್ಟ್ರಗಲ್ ಇಂದ ಬಂದು ಇವತ್ತೊಂದು ಸಕ್ಸಸ್ ನ ನೋಡ್ತಾ ಇದ್ದೀರಾ. ಸೊ ಇದರಿಂದ ತುಂಬಾ ಸ್ಟ್ರಗಲ್ ಇತ್ತು, ಸೊ ನೀವ್ ಹೇಳಿದಾಗೆ. ಸೊ ಇನ್ನ ನಿಮ್ಮ ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ಗೂ ನಮ್ಮ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ಸೊ ಒಳ್ಳೇದಾಗ್ಲಿ. ಇನ್ನು ಸಾಕಷ್ಟು ಹೆಚ್ಚು ರ್ಯಾಪ್ ಸಾಂಗ್ಗಳನ್ನ ನಮಗೋಸ್ಕರ ಕೊಡುಗೆಯಾಗಿ ನೀಡಿ ಕೇಳ್ತಾ ಇದೀವಿ. ಸೊ ಥ್ಯಾಂಕ್ ಯು ಸೊ ಮಚ್. ನಿಮಗೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಪಾಪ ಅವತ್ತು ನನಗೆ ಪಾಡ್ಕಾಸ್ಟ್ ಅಂದ್ರೆ ನನಗೆ ತಲೆಯಲ್ಲಿ ನಮ್ಗಿನ್ನ ಇಂಟರ್ವ್ಯೂ ಅಂದ್ರೆ ನಮ್ಗೆ ಒಂಥರ ಫಸ್ಟ್ ಟೈಮ್ ಅಲ್ಲ, ಒಂಥರ ಜೋಶು, ಅಯ್ಯೋ ಇಂಟರ್ವ್ಯೂನಾ ಅಂತ. ಸೊ ಅವತ್ತು ಪಾಪ ನೀವೇ ಅವತ್ತು ಒಂದು ಇಂಟರ್ವ್ಯೂ ಕೂಡ ಮಾಡೋಣ ಅಂತ ಹೇಳಿ ತುಂಬಾ ಖುಷಿ ಆಯ್ತು ಮ್ಯಾಮ್ ನನಗೆ, ಇಂಟರ್ವ್ಯೂ ಆಗಲಿ ಪಾಡ್ಕಾಸ್ಟ್ ಆಗಲಿ. ಸೊ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮಗೂ ಥ್ಯಾಂಕ್ ಯು ಸೋ ಮಚ್.